ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದ ಡಾಕುಳ್ಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. 371 ಜೆ ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿಯ ನೂತನ ಪದಾಧಿಕಾರಿಗಳ ಆಯ್ಕೆ. ಶೀಘ್ರದಲ್ಲೇ ತಜ್ಞ ಕಾನೂನು ಸಮಿತಿ ರಚಿಸಿ ರಾಜ್ಯಪಾಲರಿಗೆ ಭೇಟಿ ಮಾಡಲಾಗುವುದು. ಅಶೋಕ್ ಮಾನೂರೆ. 371 ಜೆ ಸಮರ್ಪಕ ಅನುಷ್ಠಾನಗೊಳಿಸಲು 7 ಜಿಲ್ಲೆಗಳಲ್ಲಿ ಜನಜಾಗೃತಿ ಮಾಡಲಾಗುವುದು. ಪೂಜ್ಯ ಚನ್ನಬಸವಾನಂದ ಶ್ರೀಗಳು. ये सरकार यहाँ पर देकर 14 अप्रैल ಮಾತ್ರ ಸೀಮಿತವಲ್ಲ, 2025 में ಸಂಬಂಧಪಟ್ಟವರು ನಿಶಾನಂದ ಶ್ರೀಗಳು ದಂಡೆಯವರು ಬಹಳ ಸುಂದರವಾದಂತಹ ಗೀತೆ ಹಾಡು. ಸರ್ ಮೇ 23ರಂದು ಕುಲದಲ್ಲಿ ಕೀಳ್ಯಾವುದೋ ಚಲನಚಿತ್ರ ಬಿಡುಗಡೆ. ಯೋಗರಾಜ್ ಭಟ್ ಸಾಹಿತ್ಯ ನೀಡಿದ ಈ ಚಿತ್ರ ಸಾಮಾಜಿಕ ಬದಲಾವಣೆಯ ಚಲನಚಿತ್ರವಾಗಿದೆ. ರಮೇಶ್ ಡಾಕುಳ್ಗಿ ಚಿತ್ರ ನೋಡಿ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿಕೊಂಡ ಸಿದ್ಧಾರ್ಥ್ ಪರ್ಶನೋರ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. 371 ಜೆ ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿಯು ಶೀಘ್ರದಲ್ಲಿ ಒಂದು ಕಾನೂನು ತಜ್ಞರ ಸಮಿತಿಯೊಂದನ್ನು ರಚನೆ ಮಾಡಿ ತೆಲಂಗಾಣ ಮತ್ತು ಮರಾಠವಾಡದಲ್ಲಿ ಕಲಂ 371 ಜೆ ನೇಮಕ ಮತ್ತು ಪದೋನ್ನತಿಯಲ್ಲಿ ಕಾನೂನು ನಿಯಮಗಳನ್ನು ಯಾವ ರೀತಿ ಅಳವಡಿಸಿಕೊಂಡಿರುವುದನ್ನು ಅಧ್ಯಯನ ಮಾಡಿ ಒಂದು ನಿಯೋಗವನ್ನು ಗೌರವಾನ್ವಿತ ರಾಜ್ಯಪಾಲರಿಗೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರನ್ನ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಲಾಗುತ್ತೆ ಎನ್ನುವಂಥ ಮಾತನ್ನು ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಖ್ಯಾತ ನ್ಯಾಯವಾದಿಗಳಾಗಿರುವಂತಹ ಅಶೋಕ್ ಮಾನೂರೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಕಲಂ 371 ಜೆ ಅನುಷ್ಠಾನಗೊಳಿಸುವಲ್ಲಿ ಸಮಿತಿಯು ಸಾಮಾಜಿಕ ಮತ್ತು ಕಾನೂನಾತ್ಮಕ ಹೋರಾಟವನ್ನು ಮಾಡಲಾಗುತ್ತೆ ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ನಾಗರಿಕರ ಸಹಕಾರವನ್ನು ನಾವು ಬಯಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಮಾನೂರೆ ಹೇಳಿದರು. ಸಮಿತಿಯ ನೂತನ ಗೌರವಾಧ್ಯಕ್ಷರಾದ ನೇಮಕಗೊಂಡ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರು ಮಾತನಾಡಿ, ಕಲ್ಯಾಣ ಕರ್ನಾಟಕದ ಜನತೆ ಕೇವಲ ಬೆಂಗಳೂರಿನ ವಿಧಾನಸೌಧದ ಮುಂದೆ ನಿಂತು ಫೋಟೋ ತೆಗೆಸಿಕೊಂಡು ಜೀವನ ಪರ್ಯಂತ ಅದನ್ನೇ ಹೇಳುತ್ತಾ ಕುಳಿತುಕೊಳ್ಳುವುದಕ್ಕಿಂತ ವಿಧಾನಸೌಧದ ಒಳಗೆ ಹೋಗಿ ನಮಗೆ ಸಿಗುವಂಥ ಸೌಲಭ್ಯಗಳ ಕುರಿತು ಚರ್ಚಿಸಿ ನಮ್ಮ ಹಕ್ಕನ್ನು ನಾವು ಪಡೆಯಲು ಹೋರಾಟ ಮತ್ತು ಜನಜಾಗೃತಿಯನ್ನು ಮಾಡಬೇಕಾಗಿದೆ. ಹೀಗಾಗಿ ಶೀಘ್ರದಲ್ಲೇ ಕಲ್ಯಾಣ ಕರ್ನಾಟಕದ ಆಯಾ ಜಿಲ್ಲೆಗಳಲ್ಲಿ ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿಯ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗುವುದು. ಬರುವ ಜೂನ್ ತಿಂಗಳಿನಲ್ಲಿ ಎಲ್ಲ ಜಿಲ್ಲೆಗಳ ಪ್ರವಾಸವನ್ನು ಕೈಗೊಂಡು ಕಲಂ 371 ಜೆ ಸಮಗ್ರ ಅನುಷ್ಠಾನ ಕುರಿತು ಜಾಗೃತಿಯನ್ನು ಮೂಡಿಸಲಾಗುವುದು ಎಂದು ನೂತನವಾಗಿ ಆಯ್ಕೆಗೊಂಡಿರುವಂತಹ ಪೂಜ್ಯ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರು ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ಇರಬಹುದು, ಶಿವಮೊಗ್ಗ ಇರಬಹುದು, ಸುತ್ತಮುತ್ತ ಇರುವಂತಹ ಕೋಲಾರ ಇರಬಹುದು, ಮೈಸೂರು ಇರಬಹುದು, ಅವರೆಲ್ಲ ಒಂದು 2 ವೀಲರ್ ಅಂದರೆ ಬೈಕ್ ಮೇಲೆ ವಿಧಾನಸೌಧಕ್ಕೆ ಬಂದು ಅವರು ಪ್ರತಿದಿನ ನಾವು ತಹಸೀಲ್ ಕಚೇರಿಯಲ್ಲಿ ಜಿಲ್ಲಾ ಕಚೇರಿಯಲ್ಲಿ ಯಾವ ರೀತಿ ಓಡಾಡ್ತೀವೋ ಆ ರೀತಿಯಲ್ಲಿ ಅವರು ವಿಧಾನಸೌಧದಲ್ಲಿ ಓಡಾಡಿ ಎಲ್ಲ ರೀತಿಯ ಒಂದು ಕೆಲಸಗಳನ್ನು ಮಾಡ್ಕೊಳ್ತಾರೆ. ಆದರೆ ಬೀದರ್ ಸೇರಿದಂತೆ ಈ ಕಲ್ಯಾಣ ಕರ್ನಾಟಕದ ಜಿಲ್ಲೆಯವರಿಗೆ ಬೆಂಗಳೂರು ಬಹಳಷ್ಟು ದೂರ ಆಗುತ್ತೆ. ಹೈದರಾಬಾದ್ಗೇನೋ ನಾವು ಬೆಳಿಗ್ಗೆ ಹೋಗ್ತೀವಿ, ರಾತ್ರಿ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತೀವಿ. ಆದರೆ ಬೆಂಗಳೂರಿಗೆ ಹೋಗಬೇಕು ಅಂದರೆ 800 ಕಿಲೋಮೀಟರ್ ಹೋಗಬೇಕು. ಆಮೇಲೆ ಲಾಡ್ಜ್ನಲ್ಲಿ ಇರಬೇಕು, ಊಟ ವಸತಿ ಅಂತಂದರೆ ಒಮ್ಮೆ ಹೋದರೆ ಸುಮಾರು 5,000 to 10,000 ಖರ್ಚು ಬರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಮಗೆ ಒಂದು ದೂರ ಇರುವಂಥ ಡಿಸ್ಟೆನ್ಸೇ ಯಾವುದೇ ಕೆಲಸ ಆಗದೇ ಇರೋದಕ್ಕೆ ಮೂಲ ಕಾರಣ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು. ಕೇವಲ ವಿಧಾನಸೌಧಕ್ಕೆ ಹೋಗಿ ಭಾವಚಿತ್ರವನ್ನು ಅದರ ಮುಂದೆ ನಿಂತು ತೆಗೆಸ್ಕೊಂಡು ಬರೋದಕ್ಕೆ ನಮ್ಮ ಒಂದು ಜೀವನ ಸೀಮಿತ ಆಗಬಾರ್ದು. ಕಲ್ಯಾಣ ಕರ್ನಾಟಕದವರಿಗೆ ಏನು ಸೌಲಭ್ಯಗಳು ಸಿಗಬೇಕಾಗಿದೆ ಆ ಸೌಲಭ್ಯಗಳಿಗಾಗಿ ನಾವು ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ಈ 371 ಜೆ ಒಂದು ಸಮಗ್ರ ಅನುಷ್ಠಾನಕ್ಕಾಗಿ ನಾವೆಲ್ಲರೂ ಕೂಡ ಜಾಗೃತಿಯನ್ನು ಮೂಡಿಸೋಣ, ಹೋರಾಟ ಮಾಡೋಣ ಎನ್ನುವಂಥ ಮಾತನ್ನು ಪೂಜ್ಯ ಸ್ವಾಮೀಜಿಯವರು ಹೇಳಿದರು. ಶಿವರಾಜ್ ಜುಕಾಲಿ ಅವರನ್ನ ಜಂಟಿ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಯಿತು. ಆಮೇಲೆ ಶಿವಕುಮಾರ್ ಮಾಲಿ ಪಾಟೀಲ್ ಅವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ, ರವೀಂದ್ರ ಕೆ ಖಾನಾಪುರ್ಕರ್ ಅವರನ್ನ ಮತ್ತು ಶರಣಪ್ಪ ಬಿರಾದಾರ್ ಬೆಂಗಳೂರು ಇವರನ್ನ ಕಾನೂನು ಸಲಹೆಗಾರರನ್ನಾಗಿ ನೇಮಕ ಮಾಡಲಾಗಿದೆ. ಆಮೇಲೆ ಸಂದೀಪ್ ಮೇತ್ರೆ ನ್ಯಾಯವಾದಿಗಳು ಔರಾದ್ ಇವರನ್ನ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ವಿರ್ಶೆಟ್ಟಿ ಚನ್ಶೆಟ್ಟಿ ಇವರನ್ನ ಕೋಶಾಧ್ಯಕ್ಷರನ್ನಾಗಿ ಮತ್ತು ಅಶೋಕ್ ಮುಧೋಳ್ಕರ್ ಇವರನ್ನ ಜಿಲ್ಲಾ ಜಂಟಿ ಕಾರ್ಯದರ್ಶಿಗಳಾಗಿ, ಮಕ್ಸೂದ್ ಅಲಿ ಡಾಂಗೆ ಅವರನ್ನ ಜಿಲ್ಲಾ ಕೋಶಾಧ್ಯಕ್ಷರನ್ನಾಗಿ, ಬಜರಂಗ್ ಕಾಶಂಪುರ್ ಅವರನ್ನ ಬೀದರ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾಗಿ ಈ ಸಂದರ್ಭದಲ್ಲಿ ನೇಮಕಾತಿಯನ್ನು ಮಾಡಿ ಕಲ್ಯಾಣ ಕರ್ನಾಟಕದ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಅಶೋಕ್ ಮಾನೂರೆ ಅವರು ಆದೇಶವನ್ನು ಹೊರಡಿಸಿದರು. ಜಾತಿ, ವರ್ಗ, ವರ್ಣ ಅಥವಾ ಧರ್ಮ ಅದಕ್ಕೆ ಸಂಬಂಧಪಟ್ಟದನ್ನ ಕಲ್ಯಾಣ ಕರ್ನಾಟಕದ ಒಂದು ಕಲ್ಯಾಣ ಈಗೇನೋ ಕಲ್ಯಾಣ ಕರ್ನಾಟಕ ಆಗಬೇಕು ಅಂತ ಎಲ್ಲರ ಒಂದು ಅಭಿಪ್ರಾಯ ಇತ್ತು.
ಈಗ ಹೈದರಾಬಾದ್ ಕರ್ನಾಟಕ ಹೋಗಿ ಕಲ್ಯಾಣ ಕರ್ನಾಟಕ ಹೆಸರಾಗಿದೆ. ಕಲ್ಯಾಣ ಕರ್ನಾಟಕ ಅಂತ ಹೆಸರಾಗಿದ್ದು ಮಾತ್ರಕ್ಕೆ ಕಲ್ಯಾಣ ಆಗೋದಿಲ್ಲ. ಕಲ್ಯಾಣ ಆಗಬೇಕಂದ್ರೆ ಸಮಗ್ರವಾಗಿ ಅನುಷ್ಠಾನ ಆಗಬೇಕು. 371 ಕಲಮನ್ನು ಸಮಗ್ರವಾಗಿ ಅನುಷ್ಠಾನಗೊಳಿಸಿದಾಗ ಮಾತ್ರ ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ. ಈಗ ನಾನು ಈ ಧರ್ಮ ಪ್ರಚಾರದ ದೃಷ್ಟಿಯಿಂದ ಬಸವ ತತ್ವ ಪ್ರಚಾರಕ್ಕಾಗಿ ನಾವು ಎಲ್ಲ ಜಿಲ್ಲೆಗಳಿಗೆ ದಕ್ಷಿಣ ಕರ್ನಾಟಕದಲ್ಲೂ ಹೋಗ್ತೀವಿ, ಬೇರೆ ಬೇರೆ ಎಲ್ಲ ಭಾಗಗಳಿಗೂ ಹೋಗ್ತೀವಿ. ಬೇರೆ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಮರಾಠವಾಡ ಏರಿಯಾದಲ್ಲಿ ನೋಡಿದ್ದೀವಿ, ತೆಲಂಗಾಣ ಆಂಧ್ರ ಪ್ರದೇಶ ನೋಡಿದ್ದೀವಿ. ಎಲ್ಲ ಭಾಗದ ನಾವು ಸ್ಟಡಿ ಮಾಡಿದಾಗ ನಾವು ಈ ಕಲ್ಯಾಣ ಕರ್ನಾಟಕ ಭಾಗದ ಜನ ನಾವು ಹಿಂದುಳಿದವರಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಯಾಕೆ ಹಿಂದುಳಿದವರಲ್ಲ ಅಂದ್ರೆ ನಾವು ನಿರ್ಲಕ್ಷಿಸಲ್ಪಟ್ಟವರು. ಯಾರು ನಿರ್ಲಕ್ಷ್ಯ ಮಾಡ್ಯಾರಂದ್ರೆ ಆಳುವ ದೊರೆಗಳೇನು 800 ಕಿಲೋಮೀಟರ್ ದೂರ ಇದಾರಲ್ಲ ಬೆಂಗಳೂರಾಗ, ಅವರಿಂದ ನಾವು ನಿರ್ಲಕ್ಷಿಸಲ್ಪಟ್ಟಿದ್ದೇವೆ. ಇವ್ರು ಬೀದರ್ ಕಡೆಯವರ ಅಂಥೇಳಿ ಉದಾಸೀನಕ್ಕೊಳಗಾದಂಥ ಎಷ್ಟೋ ಜನ ಬೀದರ್ ಜಿಲ್ಲೆಯವರು ಕೆಲಸ ಮಾಡ್ಕೊಳ್ಳೋದು ಹೋಗ್ಲಿ, ವಿಧಾನಸೌಧಕ್ಕೆ ಹೋಗಿ ತಿರುಗಾಡಿ ನೋಡಿ ಬಂದರೆ ನಮ್ಮ ಜೀವನ ಸಾರ್ಥಕ ಆಯ್ತು ಅಂತ ತಿಳ್ಕೊಳ್ಳೋಂಥ ಜನ ಇದೆ. ನಾವು ವಿಧಾನಸೌಧಕ್ಕೆ ಹೋಗಿದ್ದೆ ಅಂತ ಜೀವನ ಪರ್ಯಂತ ಹೇಳುವಂಥ ಜನ ನಮ್ಮಲ್ಲಿ ಇದ್ದಾರೆ. ಆದರೆ ಮೈಸೂರು ಮಂಡ್ಯ ಜನ ದಿನನಿತ್ಯ DC ಆಫೀಸ್ ತಹಸೀಲ್ ಆಫೀಸ್ದಾಗ ಓಡಾಡಿದಂಗೆ ವಿಧಾನಸೌಧಗಳು ಓಡಾಡ್ತಾರೆ. ಕಾರಣ ಏನು ಅಂದರೆ ಡಿಸ್ಟನ್ಸ್. ನಾವು ಹಿಂದುಳಿದ ಕಾರಣ ಏನಂದರೆ ರಾಜಧಾನಿಗೆ ನಾವು ಭಾಳ ದೂರ ಇದ್ದೀವಿ. ನಾವು ಹೈದರಾಬಾದ್ಗೆ ಎಷ್ಟು ಸಂಪರ್ಕ ಅದ ನೋಡಿ ಬೀದರ್ದವ್ರಿಗೆ ಬೆಂಗಳೂರಿಗೆ ಇಲ್ಲ. ಹೈದರಾಬಾದ್ ಮುಂಜಾನೆ ಹೋಗೋದು ಸಂಜೆಗೆ ಬರೋದು. ಕಿರಾಣಿ ಮಾಲ್ ತರಬೇಕಾದ್ರೆ ಹೈದರಾಬಾದ್ಗೆ ಹೋಗ್ಬೇಕು, ಮದುವೆ ಮಾಡ್ಬೇಕಂದ್ರೆ ಹೈದರಾಬಾದ್ಗೆ ಹೋಗ್ಬೇಕು, ಬಟ್ಟೆ ತರಬೇಕಂದ್ರೆ ಹೈದರಾಬಾದ್ಗೆ ಹೋಗ್ಬೇಕು. ನಮ್ಮ ರಾಜಧಾನಿನೇ ನಾನು ಕೆಲವು ಕಡೆ ಬೆಳಗಾವದಾಗ ಮಾಲಿಕ್ಪುರದಾಗ ಹೇಳಿದೆ, ಮುಂಜಾನೆ ಹೈದರಾಬಾದ್ಗೆ ಹೋಗಿದ್ದೆ, ಒಂದು ಮದುವೆ ಇತ್ತು, ಮುಗಿಸ್ಕೊಂಡು ಬೀದರ್ಗೆ ಬಂದಿದ್ದೆ. ಅಷ್ಟು ಸಮೀಪದ ಅಂತ ಕೇಳ್ತಾರೆ. ನಮಗೆ ತೆಲಂಗಾಣದ ರಾಜಧಾನಿ ಸಮೀಪದವಿಲ್ಲ, ಕರ್ನಾಟಕದ ರಾಜಧಾನಿ ಸಮೀಪ ಇಲ್ಲ. ಅದಕ್ಕೆ ಯಾರು ಭಾಳ ಹುಷಾರ ಅಂತವ್ರೆ ರಾಜಕಾರಣಿಗಳಾಗ್ತಾರೆ, ಅಂಥವ್ರೆ MLAಗಳಾಗ್ತಾರೆ, ಮಿನಿಸ್ಟರ್ಗಳಾಗ್ತಾರೆ. ಅದು ಎಲ್ಲರಿಗೂ ಅವಕಾಶಗಳು ಸಿಗಲ್ಲ. ರಾಜಧಾನಿ ಹತ್ತಿರದಲ್ಲಿದ್ದರೆ ಡೆವಲಪ್ ಆಗ್ತವೆ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ಸಮಗ್ರವಾಗಿ ಅನುಷ್ಠಾನಗೊಳ್ಬೇಕು. ತೆಲಂಗಾಣದಾಗ ಯಾಕೆ ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಕೂಗು ಬಂತು ಅಂದ್ರೆ ಅನ್ಯಾಯ ಮಾಡಿದ್ದಕ್ಕೆ ಬಂತು. ಅದಕ್ಕೆ ಇದು ಸಮಗ್ರವಾಗಿ ಕರ್ನಾಟಕ ಉಳಿಬೇಕು. ಮತ್ತು ಯಾವುದು ಒಂದು ಹಿಂದುಳಿದದ್ದು ಒಂದು ಮುಂದೊಂದು ಪ್ರದೇಶ ಆಗಬಾರ್ದು, ನಿರ್ಲಕ್ಷ್ಯಗೊಳಪಡಿಸಬಾರ್ದು. ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಿಗಬೇಕಾದಂಥ ನ್ಯಾಯ 371 ಏನಿಲ್ಲ ಅದು ಸಮಗ್ರವಾಗಿ ಅನುಷ್ಠಾನಗೊಳಿಸಿ ನಮಗೆ ಸಿಗಬೇಕಾದಂಥ ನ್ಯಾಯ ಸಿಗಬೇಕು. 6 ಜಿಲ್ಲೆಗಳು ಪ್ಲಸ್ ಈಗ ವಿಜಯನಗರ ಜಿಲ್ಲೆ 7 ಜಿಲ್ಲೆಗಳಲ್ಲಿ ನಾವು ಜೂನ್ ತಿಂಗಳಲ್ಲಿ ಪ್ರವಾಸ ಮಾಡ್ತೀವಿ. ಜೂನ್ ತಿಂಗಳಲ್ಲಿ ಪ್ರವಾಸ ಮಾಡಿ ವಿಜಯನಗರ ಜಿಲ್ಲೆ ಹಿಡ್ಕೊಂಡು ಎಲ್ಲ 7 ಜಿಲ್ಲೆಗಳಲ್ಲೂ ಕೂಡ ಪ್ರವಾಸ ಮಾಡಿ ಈಗೇನು ಹೊಸ ಪದಾಧಿಕಾರಿಗಳು ಮಾಡಿದೆ ಅದೇ ರೀತಿಯಲ್ಲಿ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಟೀಮ್ ತಯಾರು ಮಾಡ್ತೀವಿ. ಎಲ್ಲ ಜಿಲ್ಲೆಗಳಲ್ಲಿ ಟೀಮ್ ತಯಾರು ಮಾಡ್ತೀವಿ. ಈಗ ನಮ್ಮ ಪತ್ರಕರ್ತರು ಒಂದು ಪ್ರಶ್ನೆ ಕೇಳಿದ್ರು, ನೀವು ಇಲ್ಲಿ ತನಕ ನಾಮಕೆ ವಾಸನೆ ಮಾಡಿದಂಗೆ ಆಗಿದೆ ಅಂತ. ಅದು ಯಾಕೆ ಬರಲ್ಲ ಬೆಳಕಿಗೆ ಅಂದರೆ ಸಾಮಾಜಿಕವಾಗಿ ಹೋರಾಟಗಳು ರ್ಯಾಲಿಗಳು ಮಾಡಿದಾಗ ಅದು ಎಲ್ಲರ ದೃಷ್ಟಿಯಲ್ಲಿ ಬರುತ್ತೆ. ಕಾನೂನಾತ್ಮಕವಾಗಿ ಕೋರ್ಟಿನಾಗ ಎಷ್ಟೇ ನಾವು ನ್ಯಾಯ ಗಳಿಸಿದ್ರು ಕೂಡ ಜನಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ. ಆದರೆ ಎಲ್ಲ ಒಂದು ಹಂತದಲ್ಲೂ ಕೂಡ ನಮಗೆ ಜಯ ಸಿಕ್ಕಿದೆ ಕಾನೂನಾತ್ಮಕವಾಗಿ. ಇನ್ನು ಮುಂದೆ ಸಾಮಾಜಿಕವಾಗಿಯೂ ಕೂಡ ನಾವು ಜನಜಾಗೃತಿ ಮಾಡುವ ಮೂಲಕ 371 ಕಲಂ ಅಂದ್ರೆ ಏನು, ಅದು ಅನುಷ್ಠಾನಗೊಳಿಸೋದ್ರಿಂದ ನಮಗೇನು ಲಾಭ ಅನ್ನುವಂಥದ್ದು ಕೂಡ ಇವತ್ತು ಯುವಕರಿಗೆ ತಿಳಿಸ್ಬೇಕು. ಎಷ್ಟೋ ಮಂದಿಗೆ ಗೊತ್ತಿಲ್ಲ 371 ಇದ್ರೆ ಏನು, ಆ ಸರ್ಟಿಫಿಕೇಟೇ ತಗೊಂಡಿಲ್ಲ ಎಷ್ಟೋ ಜನ. ರಿಸರ್ವೇಷನ್ ಆಕ್ಟ್ ಇರ್ತದೆ ಹೇಳ್ರಿ, ಆ ಸರ್ಟಿಫಿಕೇಟ್ ತಗೋಬೇಕನ್ನುವಂಥ ಜಾಗೃತಿನೂ ಕೂಡ ನಮ್ಮಲ್ಲಿಲ್ಲ. ಇದರಲ್ಲೇ ಸ್ವಲ್ಪ ಜಾಗೃತಿ ಇದ್ದಾರೆ. ಈ ಕೊಪ್ಪಳ, ಈ ರಾಯಚೂರು ಜಿಲ್ಲೆ ಕೆಲವು ಹಳ್ಳಿಗಳಲ್ಲಿ 371ರಿಂದ ನಮಗೇನು ಲಾಭ ಇದೆ ಅನ್ನೋದು ಗೊತ್ತಿಲ್ಲ. ಈ ಜನಜಾಗೃತಿ ಮಾಡ್ತಕ್ಕಂಥ ಕಾರ್ಯವನ್ನ ಇನ್ನು ಮುಂದೆ ನಾವು ಚುರುಕುಗೊಳಿಸಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿಯ ಶಾಖೆಗಳನ್ನ ಮಾಡಿ ನಾವು ಸಾಮಾಜಿಕವಾಗಿ ಹೋರಾಟವನ್ನ ಮುಂದುವರಿಸ್ತೇವೆ. ನಮ್ಮ ಅಧ್ಯಕ್ಷರು ಮಾಡು ಕಲಂ 371 ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿಯ ಇಂದು ನೂತನ ಪದಾಧಿಕಾರಿಗಳ ಘೋಷಣೆಯನ್ನು ಮಾಡಲಾಗುತ್ತಿದೆ. ಪ್ರಪ್ರಥಮವಾಗಿ ಕಲ್ಯಾಣ ಕರ್ನಾಟಕ ಕಲಂ 371 ಸಮಗ್ರವಾಗಿ ಅನುಷ್ಠಾನಗೊಳ್ಳಬೇಕು ಅನ್ನುವ ಒಂದು ಮಹದಾಶೆಯನ್ನು ಇಟ್ಟುಕೊಂಡು ಸಮಿತಿಯನ್ನು ಕಲ್ಯಾಣ ಕರ್ನಾಟಕದ
6 ವಿಜಯನಗರ 7 ಜಿಲ್ಲೆಗಳಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಆಗುತ್ತದೆ. ಇವಾಗ ಒಂದು ಹರ್ಷ ಸಂತೋಷದ ವಿಷಯ ಏನೆಂದರೆ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವಾನಂದ ಮಹಾ ಜಗದ್ಗುರುಗಳು ನಮ್ಮ ಹೋರಾಟ ಸಮಿತಿಯ ಗೌರವ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಲು ನನಗೆ ತುಂಬ ಸಂತೋಷ ಮತ್ತು ಹರ್ಷ ಎನಿಸ್ತದೆ. ಒಂದು ಯೋಗ ಸನ್ಮಾನ್ಯ ದಿವಂಗತ ವೈಜನಾಥ್ ಪಾಟೀಲರ ನೇತೃತ್ವದಲ್ಲಿ ಸುಮಾರು 20 ವರ್ಷ ಹೋರಾಟದ ನಂತರ 2013 ರಂದು ಕಲಂ 371Jಗೆ ತಿದ್ದುಪಡಿ ತಂದು ಸಂವಿಧಾನಕ್ಕೆ ಇದನ್ನು ಸಂವಿಧಾನದಲ್ಲಿ ಸೇರ್ಪಡಿಸಲಾಗಿದೆ. ತದನಂತರ ಗತ 12 ವರ್ಷಗಳ ಆದರೂ ಕೂಡ ಯಾವ ಪ್ರಮಾಣದಲ್ಲಿ ಇದನ್ನು ಅನುಷ್ಠಾನಗೊಳಿಸಬೇಕಾಗಿತ್ತು ಆಗಲಿಲ್ಲ. ಕಾರಣ ಅದಕ್ಕೆ ಹಲವಾರುಗಳಿವೆ. ನಮ್ಮ ಕಲ್ಯಾಣ ಕರ್ನಾಟಕದ ಜನ ಅಷ್ಟೊಂದು ಕಾನೂನಾತ್ಮಕವಾಗಿ ಜಾಗೃತರಾಗಲಿಲ್ಲ ಏನೋ ಅಂತ ಅನ್ನಿಸ್ತದೆ. ಹೋರಾಟ ಸಮಿತಿ ಕಳೆದ 15 ವರ್ಷಗಳಿಂದ ವೈಜನಾಥ್ ಪಾಟೀಲರ ಜೊತೆಯಲ್ಲಿಯೂ ಕೂಡ ನನ್ನ ಒಡನಾಟ ಇತ್ತು. ಆವಾಗ ಹೈದರಾಬಾದ್ ಕರ್ನಾಟಕದ ಜಿಲ್ಲಾ ಅಧ್ಯಕ್ಷರಾಗಿ ನನ್ನ ನೇಮಿಸಿದರು. ಅಂದಿನಿಂದ ಇವಾಗ ನಾನು ಕಲಂ 371J ಸಮಗ್ರ ಅನುಷ್ಠಾನ ಹೋರಾಟ ಹುಟ್ಟು ಹಾಕಿದ್ದು ನಮ್ಮ ಕನಸಿನ ಕೂಸು. ಏಕೆಂದರೆ ಯಾವಾಗ ಅದನ್ನು ಇಂಪ್ಲಿಮೆಂಟೇಷನ್ ಆಗಬೇಕಂತಕ್ಕಂಥ ಒಂದು ಮಹದಾಶೆ ಇತ್ತು. ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಈ ಭಾಗಕ್ಕೆ ಕಲಂ 371J ಅಂತ ಅಂದ್ಕೊಟ್ಟಿದೆ. ಕಲಂ 371J ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿ ಇಲ್ಲಿ ಅನುಷ್ಠಾನಗೊಳಿಸ್ಲಿಕ್ಕೆ ಹೋರಾಟವನ್ನು ಮಾಡ್ತಾಯಿದೆ ಕಳೆದ 10-15 ವರ್ಷದಿಂದ. ಹೀಗಾಗಿ ಈ ಒಂದು ವಿಸ್ತರಣೆ, ಈ ಒಂದು ನಮ್ಮ ಹೋರಾಟ ಸಮಿತಿ ಒಂದು ಸುಮಾರು 2 ವರ್ಷದಿಂದ ಅಪ್ಪವರನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ ಗೌರವಾಧ್ಯಕ್ಷರಾಗಿ. ಅವರು ಬಹಳ ಸಂಘಟನೆ, ಅವರಿಗೊಂದು ಶಕ್ತಿ ಇದೆ. ಇವತ್ತೊಂದು ನಮಗೂ ದೊಡ್ಡ ಶಕ್ತಿ ಈ ಹೋರಾಟ ಸಮಿತಿ ಜೊತೆ ಬರ್ತಕ್ಕಂಥ. ಅದೇ ರೀತಿ ನಮ್ಮ ಶಿವಕುಮಾರ್ ಮಾಲಿ ಪಾಟೀಲರು ನ್ಯಾಯಗಳು, ಇವರು ಕೂಡ ಈ ಜಿಲ್ಲೆ ಅಧ್ಯಕ್ಷರನ್ನಾಗಿ ಘೋಷಣೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಮಾತ್ರ ಸೀಮಿತರಲ್ಲ, ಅವರು ಭಾರತದ 140 ಕೋಟಿಗೂ ಅಧಿಕ ಜನರಿಗೆ ಸಂಬಂಧಪಟ್ಟವರಾಗಿದ್ದಾರೆ ಎಂದು ಮನಗೂಳಿಯ ವಿರಕ್ತ ಮಠದ ಪೂಜ್ಯ ಶ್ರೀ ವಿರತಿಶಾನಂದ ಮಹಾಸ್ವಾಮೀಜಿಯವರು ತಿಳಿಸಿದರು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಸಮಾನ ಮನಸ್ಕರ ನಾಗರಿಕರ ವೇದಿಕೆ ವತಿಯಿಂದ ಜರುಗಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಉತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡ್ತಾರೆ. ಭಾರತದ ಸಂವಿಧಾನವೇ ಭಾರತೀಯರೆಲ್ಲರಿಗೂ ಧರ್ಮ ಗ್ರಂಥವಾಗಿದೆ. ನಿಮ್ಮ ಕುಟುಂಬದಲ್ಲಿ ಧರ್ಮ, ಜಾತಿಯ ಸಂಪ್ರದಾಯ ಆಚರಣೆಯನ್ನು ಮಾಡ್ಕೊಳ್ಳಿ, ಪರವಾಗಿಲ್ಲ. ಆದರೆ ಸಾಮಾಜಿಕವಾಗಿ ನೀವು ಬಂದಾಗ ಯಾವುದೇ ಜಾತಿ ಧರ್ಮಗಳನ್ನು ತರದೆ ಕೇವಲ ಭಾರತೀಯರಾಗಿ ಬದುಕಬೇಕು ಎಂದು ಕರೆ ನೀಡಿದರು. ಬಸವಾದಿ ಶರಣರು ನೀಡಿದ ವಚನಗಳು ಮತ್ತು ಸಂವಿಧಾನ ಎರಡೂ ಒಂದೇ ಎಂದು ಭಾವಿಸಿ ಬದುಕಬೇಕು. ಆದರೆ ಕೆಲವರು ಅತಿರೇಕತನದಿಂದ ವರ್ತನೆಯನ್ನು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ವಿಷಾದನೀಯ ಸಂಗತಿ ಎನ್ನುವಂಥ ಮಾತನ್ನು ಕೂಡ ಪೂಜ್ಯರು ಹೇಳಿದರು. ಪೂಜ್ಯ ಶ್ರೀ ಸಿದ್ದರಾಮ ಬೆಲ್ದಾಳ ಶರಣರು ಮಾತನಾಡಿ, ಸಮಾಜದಲ್ಲಿ ಮನುಸ್ಮೃತಿ ಜಾರಿಗೆ ಯಾವುದೇ ಕಾರಣಕ್ಕೂ ಕೂಡ ತರಬಾರದು. ಅದು ಜಾರಿಗೆ ತಂದವರು ಮನುಷ್ಯರೇ ಅಲ್ಲ ಎಂದು ತಿಳಿಸಿದರು. ಬಸವಾದಿ ಶರಣರ ಮತ್ತು ಬಾಬಾ ಸಾಹೇಬರ ವಿಚಾರಗಳಲ್ಲಿ ಸಾಮ್ಯತೆಯನ್ನು ಕಾಣುತ್ತೇವೆ. ಬಸವಣ್ಣನವರು ಬ್ರಾಹ್ಮಣ ಸಮಾಜದಲ್ಲಿ ಜನಿಸಿದರೂ ಕೂಡ ದಲಿತರ ಕೇರಿಗಳಿಗೆ ಹೋಗಿ ದಲಿತರ ಪಾದರಕ್ಷೆಗಳನ್ನು ತಲೆ ಮೇಲೆ ಹೊತ್ತು ಸಮಾನತೆಯನ್ನು ಸಾಧಿಸಿದ್ದಾರೆ. ಅವರ ವಿಚಾರಧಾರೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಬದುಕು ಸಾರ್ಥಕ ಆಗುತ್ತೆ ಎನ್ನುವಂಥ ಮಾತನ್ನು ಹೇಳಿದರು. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರು ಈ ಸಂದರ್ಭದಲ್ಲಿ ಮಾತನಾಡುತ್ತಾ, ಡಾಕ್ಟರ್ ಬಾಬಾ ಸಾಹೇಬರು ಕಡು ಬಡತನದಲ್ಲಿ ಹುಟ್ಟಿ ಬೀದಿ ದೀಪದಲ್ಲಿ ಅಧ್ಯಯನ ಮಾಡಿ ಸಂವಿಧಾನವನ್ನು ರಚಿಸಿ ಎಲ್ಲರಿಗೂ ಕೂಡ ಮಾದರಿಯಾದರು. ಶಿಕ್ಷಣ, ಸಂಘಟನೆ, ಹೋರಾಟದ ಮೂಲಕ ದೇಶದಲ್ಲಿರುವಂಥ ಅಸಮಾನ ಸಮಾಜವನ್ನು ಹೋಗಲಾಡಿಸಿ ಸಮಾನತೆಯ ತಳಹದಿಯ ಮೇಲೆ ಈ ಸಮಾಜವನ್ನು, ಈ ದೇಶವನ್ನು ಕಟ್ಟಬೇಕು ಎನ್ನುವಂಥ ಕನಸನ್ನು ಕಂಡಿದ್ದರು. ಮೇಲು ಕೀಳು, ಜಾತಿ, ವರ್ಣ, ವರ್ಗ, ಧರ್ಮ ಭೇದ ಎಲ್ಲವನ್ನ ಮರೆತು ಎಲ್ಲರೂ ಒಂದೇ ಎಂಬ ಭಾವನೆಯನ್ನು ಬೆಳಿಬೇಕು. ಇಂದಿನ ಕಾಲದಲ್ಲಿ ದಲಿತ ಸಮಾಜದ ಯುವಕರು ಕೂಡ ಅನೇಕ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ, ಅನೇಕ ಸಾಧನೆ
ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಖುಷಿ ತಂದಿದೆ ಅನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ಕನ್ನಡಪ್ರಭ ಹಿರಿಯ ವರದಿಗಾರರಾಗಿರ್ತಕ್ಕಂಥ ಹಾಜಿ ಪಾಷಾ ಅಂದರೆ ಮೌಲಾನಾ ಸಾಬ್ ಅವರನ್ನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪುರಸ್ಕೃತರಾಗಿರುವಂಥ ಕೆ ಪುಂಡ್ಲಿಕರಾವ್ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ಮೊಮ್ಮಗಳಾಗಿರುವಂಥ ರಮಾತಾಯಿ ಅಂಬೇಡ್ಕರ್ ಅವರು ಉದ್ಘಾಟನೆ ಮಾಡ್ತಾರೆ. ವೇದಿಕೆ ಮೇಲೆ ಮಾಜಿ MLC ಅರವಿಂದ್ ಕುಮಾರ್ ಅರಳಿ, ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಸಿದ್ದರಾಮಯ್ಯ ಸ್ವಾಮಿ, ಧನರಾಜ್ ತಾಳಂಪಳ್ಳಿ ಸೇರಿದಂತೆ ಇನ್ನೂ ಅನೇಕ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಂಬೇಡ್ಕರ್ ಜಿ ಅಂದ್ರೆ ಕೇವಲ ದಲಿತರಿಗೆ ಸಂಬಂಧಪಟ್ಟವರು ಅಂತ ಆಗ್ಬಿಟ್ಟೈತಿ. ಆ ತರ ದಲಿತರಿಗೆ ಸಂಬಂಧಪಟ್ಟವರಲ್ಲ, ಇಡೀ ಭಾರತೀಯ ಎಲ್ಲ 140 ಕೋಟಿ ಜನರಿಗೆ ಸಂಬಂಧಪಟ್ಟವರು ಅಂಬೇಡ್ಕರ್ ಜಿ ಅವರು. ಸಂವಿಧಾನ ಸರ್ವರಿಗೂ ಸಮಾಜ ಸಮಬಾಳು, ಸಮಪಾಲು, ಸಮನ್ಯಾಯ ಮುಂತಾದಗಳನ್ನು ಒದಗಿಸಿದ ಕಾರಣ ಭಾರತದ ಸಂವಿಧಾನವೇ ಭಾರತೀಯರೆಲ್ಲರಿಗೂ ಧರ್ಮ ಗ್ರಂಥ. ಇದರಲ್ಲಿ ಎರಡು ಮಾತಿಲ್ಲ. ಸಂವಿಧಾನ ನಾವು ಭಾರತೀಯರೆಲ್ಲರೂ ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ಕುಟುಂಬಗಳಲ್ಲಿದ್ದಾಗ ನಮ್ಮ ಧರ್ಮ, ನಮ್ಮ ಜಾತಿ, ನಮ್ಮ ವಿಶೇಷಣೆಗಳನ್ನೆಲ್ಲ ಆಚರಣೆ ಮಾಡಬೇಕು. ಆದ್ರೆ ನಾವು ಸಾಮಾಜಿಕವಾಗಿ ಬಂದಾಗ ಕೇವಲ ಭಾರತೀಯರಾಗಿರಬೇಕು. ಅಲ್ಲಿ ಯಾವುದೇ ಹಿಂದೂ, ಯಾವುದೇ ಮುಸ್ಲಿಂ, ಯಾವುದೇ ಧರ್ಮ ಇಲ್ಲ. ಸಾಮಾಜಿಕವಾಗಿ ಬಂದಾಗ ಅಲ್ಲಿ ಕೇವಲ ಭಾರತೀಯರಾಗಿರ್ಬೇಕು. ಅಲ್ಲಿ ಸಾಮಾಜಿಕವಾಗಿ ಬಂದಾಗ ಕೇವಲ ಸಂವಿಧಾನವನ್ನೇ ಧರ್ಮ ಗ್ರಂಥ ಅಂತ ಎಲ್ಲರೂ ಒಪ್ಕೊಳ್ಳುವಂತ ಒಂದು ವ್ಯವಸ್ಥೆ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಜಿ ಅವರು ಬರೆದು ಕೊಟ್ಟಂತ ಸಂವಿಧಾನ ಬೇರೆ ಅಲ್ಲ. ಈ ನೆಲಮೂಲ ಬೀದರ್ ಜಿಲ್ಲೆ ಅಂದ್ರೆ ಬಹಳ ಕಲ್ಯಾಣದ ಭೂಮಿ ಇದು. ಬಸವಾದಿ ಶಿವಶರಣರು ನಮ್ಗೆ ವಚನಗಳನ್ನು ಕೊಟ್ಟಾರಲ್ಲ, ಆ ವಚನಗಳು ಬೇರೆ ಬೇರೆ ಅಲ್ಲ. ಅದಕ್ಕೆ ವಚನಗಳು ಸಂವಿಧಾನ ಒಂದೇ ಅಂತ ತಿಳ್ಕೊಂಡು ನಾವು ನಮ್ಮ ಜೀವನದಲ್ಲಿ ಸಾಗಬೇಕು. ಆದರೆ ಇತ್ತಿತ್ತಲಾಗಿ ಭಾರತದಲ್ಲಿ ಬಹಳ ವ್ಯತ್ಯಾಸಗಳಾಗುತ್ತವೆ. ನಡುನೆತ್ತಿ ಬಾಲದ ಕೋತಿಗಳು, ಜಾತಿವಾದಿಗಳು, ಸಮಾಜವಾದದ ವಿರೋಧಿಗಳು, ಪ್ರಜಾಪ್ರಭುತ್ವದ ವಿರೋಧಿಗಳು ಅತಿರೇಕವಾಗಿ ವರ್ತನೆ ಮಾಡಾಕತ್ತಾರೆ. ನಮಗೆ ಗೌರವ ಪೂಜ್ಯ ಪೇಜಾವರ ಶ್ರೀಗಳು ಇತ್ತಿತ್ತಲಾಗಿ ಸ್ವಲ್ಪ ದಿವಸ ಹಿಂದೆ ಹೇಳಿದ್ರು, ನಮಗ್ ಗೌರವ ಕೊಡಂತ ಸಂವಿಧಾನ ಬೇಕಂತ ಹೇಳಿದ್ರು. ಬಹಳ ಕೆಟ್ಟ ಶಬ್ದ ಅದು. ಅಂದ್ರೆ ಈ ಸಂವಿಧಾನ ಇಡೀ ಭಾರತೀಯ ಎಲ್ಲರಿಗೂ ಗೌರವ ಕೊಡ್ತದೆ, ಆದ್ರೆ ವಿಶೇಷವಾಗಿ ನಮಗ್ ಗೌರವ ಕೊಡಂತ ಸಂವಿಧಾನ ಅಂದ್ರೆ ಅದು ಬಹಳ ತಪ್ಪಾಕೈತಿ. ಅದ್ರ ಕುರಿತು ಬಹಳ ದೊಡ್ಡ ಪ್ರತಿಭಟನೆ ರಾಜ್ಯದಲ್ಲೆಲ್ಲ ಆಯ್ತು. ಆಮೇಲೆ ಅದರ ನಂತರ ನಮ್ಮ ಭಾರತದ ಘನ ಸರ್ಕಾರದ ಗೃಹ ಸಚಿವರಾದಂತ ಮಾನ್ಯ ಅಮಿತ್ ಶಾ ಅವರು ಹೇಳಿದ್ರು, ಅಂಬೇಡ್ಕರ್ 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 ಅನ್ನೋದೊಂದು ಫ್ಯಾಷನ್ ಆಗೈತೆ. ಫ್ಯಾಷನ್ ಎದಕ್ಕತ್ತಾರಪ್ಪ ಅಂದ್ರೆ ನಾನು ಚಂದಿಲ್ಲ, ನಾನು ಅಲಂಕಾರ ಮಾಡ್ಕೊಂಡು ಏನೋ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಚಂದ ಕಾಣ್ತಿಲ್ಲ, ಅದಕ್ಕೆ ಫ್ಯಾಷನ್ ಅಂತಾರೆ. ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಫ್ಯಾಷನ್. ಅಂಬೇಡ್ಕರ್ ಈ ದೇಶದ ಈ ಜೀವ ಅಗಳ ಹೇಳಿದ್ರಲ್ಲ, ಬಹಳ ಅವ್ರ ಮನಸ್ಸು ಮಾಡಿದ್ರೆ ಜಗತ್ತಿನ ಎಲ್ಲಿ ಬೇಕಾಗಿತ್ತು. ಈಗ ಏನ್ ಜಗತ್ತಿನ ಶ್ರೀಮಂತರು ಅದಲ್ಲ, ಇವರೆಲ್ಲಾ ಮೀರಿಸಿ ಶ್ರೀಮಂತರಾಗಿ ಆನಂದವಾಗಿ ಬದುಕಿ ಹೋಗ್ಬೇಕಾಗಿತ್ತು. ಆದ್ರೆ ಅವ್ರು ಎದಕ್ಕೆ ಎಲ್ಲಾರ ತಲೆ, ನಮ್ಮ ಅಸ್ಪೃಶ್ಯರು, ದಲಿತರು, ನಾವು ಸ್ತ್ರೀ ಕುಲ ಇದನ್ನೆಲ್ಲ ಉದ್ಧಾರ ಮಾಡಕತ್ತಿ ಇಲ್ಲಿ ಭಾರತದೊಳಗ ಇಲ್ಲಿ ಬಡಿದಾಡಿ ಸಂವಿಧಾನವನ್ನು ಕೊಟ್ಟು ಬಹಳಷ್ಟು ಕಷ್ಟಪಟ್ಟು ಇವತ್ತಿಗೆ ಎಲ್ಲರಿಗೂ ನಮ್ಗೆಲ್ಲ ದೇವರಾಗ್ಯಾರ ಅಂತ ಅಂಬೇಡ್ಕರ್ ಕುರಿತು ಬಹಳ ಹಗರು ಮಾತಾಡಿದ್ರು. ಅದಕ್ಕೆ ಹಂಗೇನು ಮಾತಾಡಕ್ಕಾಗಲ್ಲ. ನಮ್ಮ ಉಸಿರು, ನಮ್ಮ ಮಂತ್ರ ಏನಪ್ಪಾ ಅಂತಂದ್ರ ಹೇಳಿಲ್ಲರು, ಅಂಬೇಡ್ಕರ್ 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 ಅಂಬೇಡ್ಕರ್. ನಾವು ಸದಾ ಕಾಲ ಮಲ್ಕೊಂಡ್ರು ಅದೇ ಜಪ ಮಾಡ್ತೀವಿ, ಕುಂತ್ರು ಅದೇ ಜಪ ಮಾಡ್ತೀವಿ. ಭಾರತದಲ್ಲಿ ನಾವು ಎಷ್ಟು ದಿವಸ ಈ ಭಾರತ ಇರ್ತದ ಅಲ್ಲಿವರೆಗೂ ನಾವೆಲ್ಲರೂ ಅಂಬೇಡ್ಕರ್ನ ನೆನೆಸ್ಕೋತೇ ಇರ್ತೀವಿ. ಅಲ್ಲಿಂದ ಆದರೆ ಮತ್ತೆ ಕೆಲವೊಬ್ರು ಏನ್ ಮಾಡಿದ್ರು, ಭಾರತದ ಎಲ್ಲ ಆರ ಮನೆ ಒಂದು ಹೇಳಿಕೆ ಬಂತು. ಅಂದ್ರ ಕುಂಭಮೇಳ ಊರೆಷ್ಟೋ ಕೇರಿ ಅಷ್ಟಾಗ್ತದೆ, ಎರಡು ಕೂಡಿ ಅಂದ್ರೆ ಅವಾಗ ನೀವು ಪವರ್ದ ಬರ್ತೀರಿ, ನೀವು ಅವ್ರ ಕಾಲ, ನೀವು ಇವ್ರು ಹೇಳಿದ್ರು, ಇವ್ರ ಕಾಲ ಅವ್ರು ಹೇಳಿದ್ರು ಎಂದು ಆಗಲ್ಲ. ಅದಕ್ಕೋಸ್ಕರವಾಗಿ ಮೊದಲು ಅಂಬೇಡ್ಕರ್ ವಾದಿಗಳು ಒಂದಾಗ್ಲಿ, ಆಮೇಲೆ ಉಳಿದವರೆಲ್ಲ ಒಂದಾಗ್ಲಿ. ಇನ್ನೊಂದು ಮಾತನ್ನ ಹೇಳ್ತೀನಿ, ಮನುಸ್ಮೃತಿ ತರಬೇಕು ಅನ್ನುವಂತ ವ್ಯವಸ್ಥೆ ನಡೆದದಲ್ಲ, ಇದು ಯಾವ ಕಾರಣಕ್ಕೂ ಬರಬಾರ್ದು. ಮನು ನಮ್ಮಂತ ಮನುಷ್ಯನೇ ಅಲ್ಲ. ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ, ನಮ್ಮ ವಚನ ಸಾಹಿತ್ಯ 12ನೇ ಶತಮಾನದಲ್ಲಿ ಬಾಬಾ ಸಾಹೇಬ್ ಬರೆದಂತ ಸಂವಿಧಾನ ಆಸೆಗೆ ಅವ್ರು ಸಮಾನ ತರ್ಲಕ್ಕಾಗಿ ಸಾವಿರಾರು ಜೋಗಳು ಕೊಟ್ಟಾರೆ. 1000 ಮೇಲೆ ಹೆಣಗಳು ಹೋಗಿ ನಮ್ಮ ನಾನು ಹುಚ್ಚಿಲ್ಲ ಬಸವಣ್ಣ ಒಪ್ಕೊಳ್ಳ. ಬಸವಣ್ಣ ಬ್ರಾಹ್ಮಣರು ಬಿಟ್ಟರು ಕೂಡ ದಲಿತರು ಚಪ್ಪಲಿ ತಗೊಂಡು ತೆಲುಗು ಇಟ್ಕೊಂಡು ಮಹಾಪುರುಷ ಬಸವಣ್ಣ ಭಾರತ ಮೇಲೆ ಇರಬೇಕು. ಅವ್ರು ಬಾಯಿ ಎತ್ತಕೊಂಡು ಬೆರಿತೀನಿ, ಎಲ್ಲಿ ಊಡಿನ ನಾನು ಎತ್ತೀನಿ, ದಲಿತರು ಎಂಥ ಮಾಪುರಿ ಅದು, ಬೀಳುಡಿಗೆ ಹೊದಿತೀನಿ, ಪಾರಕ್ಷೆ ಕೈ ಬದುಕ್ತೀನಿ ಅಂತ ಇವ್ರಿಗೆ ಎತ್ತರು. ಏವ್ರೇ ಶಿವ ಅದನ್ನಂತ ಎಲ್ಲೋ ಶಿವ ನಿನಕ್ಕಿಂತ ದೊಡ್ಡ ನಮ್ಮ ಆದ್ರ ಚೆನ್ನೈ ಅಂತಾರ.
ಬಳಸ್ಕೊಂಡು ಎಂತ ಮಾತು. ಅದಕ್ಕೋಸ್ಕರವಾಗಿ ನಾ ಹೆಚ್ಚು ಮಾತಾಡ್ದೇನೆ. ಮಹಾತಾಯಿಯವರು ಬಂದಾರ, ಒಂದೇ ಮಾತು, ಬಾಬಾ ಸಾಹೇಬ್ ಜಯಂತಿಯ ನಿಮಿತ್ತ ಏನು ಇಲ್ಲಿ ಎಲ್ಲರೂ ಒಂದು ಸಂದೇಶ ತಿಳ್ಕೊಂಡು, ಬಾಬಾ ಸಾಹೇಬರು ಯಾವುದೇ ಒಂದು ಜಾತಿ ಪಕ್ಷಕ್ಕಲ್ಲ, ಅವ್ರು ಎಲ್ಲಾ ಸಮುದಾಯದವರು ಮ್ಯಾಲ ಬರಬೇಕು, ಭಾರತ ದೇಶ ಭದ್ರ ಆಗ್ಬೇಕು ಅನ್ನೋದು ಅವ್ರಿಗೆ ಕೆಲವರು ತಿಳ್ಕೊತಾರೆ. ಬಾಬಾ ಸಾಹೇಬ್ ಕೇವಲ ದಲಿತರಿಗೆ ಸೀಮಿತ ಹಂಗಿಲ್ಲ. ಬಾಬಾ ಸಾಹೇಬ್ ಪರಿನಿರ್ಮಾಣ ಆದಾಗ ಟೈಮ್ಸ್ ಆಫ್ ಇಂಡಿಯಾ ಅಂತ ತಿಳ್ಕೊಂಡು ಒಂದು ಪತ್ರಿಕೆ ಅಮೆರಿಕದಲ್ಲಿ ಹೊಂಡ್ತದೆ. ಆ ಅಮೆರಿಕ ಪತ್ರಿಕೆ ನೋಡ್ರಿ ಕೇಳ್ರಿ, ಅಮೆರಿಕ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಬರೀತದೆ, ಬಾಬಾ ಸಾಹೇಬ್ ಕೇವಲ ಅಸ್ಪೃಶ್ಯ ಜನಾಂಗದವರು ತಾರ್ಕಿಗೆ ದುಡಿದಾರ ಅಂತ ಹೇಳಿ ತಪ್ಪು ಕಲ್ಪನೆ ಇದೆ ಭಾರತ ದೇಶದೊಳಗ. ಅದಕ್ಕಿಂತ ಇಡೀ ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆ ಭದ್ರ ಆಗಿರಬೇಕಂದ್ರೆ ಅವ್ರ ದೃಷ್ಟಿ ಏನಿಂದ ಅವ್ರ ದೃಷ್ಟಿ ಭಾರತ ದೇಶ ಭದ್ರ ಆಗಿರ್ಬೇಕು ಅನ್ನೋದಿರ್ತದೆ. ಅದಕ್ಕೋಸ್ಕರವಾಗಿ ಇದು ಬಾಬಾ ಸಾಹೇಬರ ತತ್ವವನ್ನು ಎಲ್ಲರೂ ಪಾಲನೆ ಮಾಡಬೇಕು. ಇವತ್ತು ವಿಶೇಷವಾಗಿ ನಮ್ಮ ಪುಂಡಿಕರಾವ್ ಅವರಿಗೆ ನೀವು ವಿಶೇಷ ಸನ್ಮಾನ ಮಾಡ್ತಾ ಇದ್ದೀವಿ. ಸೂಕ್ತವಾದ ವ್ಯಕ್ತಿಯು ಬಾಬಾ ಸಾಹೇಬರ ಹೆಸರಿನ ಪ್ರಶಸ್ತಿಯನ್ನು ಅವರಿಗೆ ಕರ್ನಾಟಕ ಸರ್ಕಾರ ಕೊಟ್ಟಿದ್ದು ನಮ್ಮ ಬೀದರ್ ಜಿಲ್ಲೆ ಎಲ್ಲ ಸೋಚಿಟ್ಕೊಂಡು ಹೆಮ್ಮೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಕೆ ಪುಂಡಿಕರಾವ್ MLC ಆಗಿದ್ರು, ಶಿಕ್ಷಣ ಸಂಸ್ಥೆಗಳು ತೆರೆದ್ರು. ಯಾಕೆ ಅವರು ಸನ್ಮಾನಿಸಿದ ಅವರಿಗೆ ಮಾತು ಹೇಳಬೇಕನ. ಆದ್ರೆ ಅವ್ರು ಎಲ್ಲಿ ವಾದ ವಿವಾದಕ್ಕೆ ಬಂದಿಲ್ಲ, ಯಾರಿಗೂ ವಿರೋಧ ಹಾಕೊಂಡಿಲ್ಲ. ಯಾಕ್ರಿ ಗೌಡ್ರೆ, ಅವ್ರು ಎಂದರೆ ಜಗಳ ದುಡ್ಡಿಗೆ ಬಂದಾರ, ವಾದ ವಿವಾದಕ್ಕೆ ಬಂದಾರ, ಏಟಿ ಬಂದಿಲ್ಲ. ಎಲ್ಲರ ಜೊತೆ ಪ್ರೀತಿಯಿಂದ ಓಡಾಡಿದಂಥವ್ರು ಸೂಕ್ತ ಚರಿತ್ರೆವಂತರು ಯಾರು ಅಂದ್ರೆ ನಮ್ಮ ಕೆ ಪುಂಡಿಕರಾವ್ ಅವರ ಜೊತೆಲೆ MLC ಮುಂದೆ ಕೂಡ ಅವ್ರ ಶಿಕ್ಷಣ ಸಂಸ್ಥೆಯಲ್ಲಿ ಒಳ್ಳೆ ರೀತಿ ಅನೇಕ ಸಾವಿರ ಜನ ಶಿಕ್ಷಣ ಕೊಡ್ತಾರೆ. ನಮ್ಮ ತಾಲೂಕು ಅವಕಾಶ ನಮ್ದು ಒಂದೇ, ನಾವು ಹುಟ್ಟಿನೂರು ಸಮೀಪದವ್ರು ಇದ್ದೀವಿ. ಅದಕ್ಕಾಗಿ ಅವ್ರದ್ದು ಒಂದು ಜಯಂತಿ ಮಾಡ್ತಾ ಇದ್ದೀರ, ಒಂದು ಸನ್ಮಾನ ಮಾಡ್ತಾ ಇದ್ದೀರಿ. ಅವ್ರು ನಾನು ಕೂಡ ಸನ್ಮಾನ ಮಾಡುತ್ತೀನಿ ನಮ್ಮ ಪರವಾಗಿ, ನಮ್ಮ ಸಂಸ್ಥಾ ಪರವಾಗಿ. ಜೊತೆಗೆ ನಮ್ಮ ತಾಯಿಯವರು ಬಂದಾರೆ, ಆಮೇಲೆ ನಮ್ಮ ರಮ್ಮ ತಾಯಿಯವರು ಅವರು ಬಂದು ನಿಮಗೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಬಹಳಷ್ಟು ಅದ್ದೂರಿಯಾಗಿ ಇವತ್ತು ಬೆಲ್ದಾಳ್ ಶರಣರು ಮಾತಾಡೋದಕ್ಕಿಂತ ಪೈಲೆ ನಾವೇನಾರ ಮಾತಾಡಿದ್ರೆ ಅವ್ರು ಸ್ವಲ್ಪ ಬಿಡ್ತಾರೆ. ನಾವು ಮಾತಾಡಕ್ಕೆ ಎಲ್ಲ ಪೂರ ತೆಳಗಿನ ಹಿಡ್ಕೊಂಡು ಬಂದಿದ್ದಾರೆ, ಪೂರ ಅವರೇ ಹೇಳ್ಬಿಡ್ತಾರೆ, ಮುಗಿತು. ಬೆಲ್ದಾಳ್ ಶರಣರು ಬಹಳ ವಿಸ್ತಾರವಾಗಿ ಇವತ್ತು ನಡೀತಕ್ಕಂಥದ್ದು ಏನಿದೆ ಎಂಬುದು ಕಾಲಮಾನ ಬಗ್ಗೆ ಕೂಡ ಬಹಳ ವಿಸ್ತಾರವಾಗಿ ಅವ್ರು ಯಾವುದು ಕೂಡ ನೋಡಂಗಿಲ್ಲ. ತೆಳಗ ಮ್ಯಾಗ ಹಿಂದ ಮುಂದೆ ಏನಿದೆ ದಿಟ್ಟ ನೇರವಾಗಿ ಹೇಳ್ತಕ್ಕಂಥವ್ರು ಬೆಲ್ದಾಳ್ ಶರಣರು ಬಹಳ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಕೊಡುಗೆ ಬಹಳ ಅಪಾರವಾದಂತ ಕೊಡುಗೆ ಇದೆ. ಇವತ್ತು 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಭಾರತ ದೇಶ ಇವತ್ತು ಅವ್ರು ಹಾಕೊಟ್ಟಂತ ಮಾರ್ಗದರ್ಶನದಲ್ಲಿ ಇವತ್ತು ನಡೀತಾ ಇದೆ. ತಾವೆಲ್ಲ ನೋಡ್ತಾ ಇದ್ರಿ. ಇವತ್ತು ಸಂವಿಧಾನ ಇದೆ ಅಂತೇಳಿ ಇವತ್ತು ನಮ್ಮ ದೇಶ ಇಷ್ಟೊಂದು ಜನಸಂಖ್ಯೆ ಆದ್ರೂ ಕೂಡ ಬಹಳ ಸುಂದರವಾಗಿ ಇದು ನಡೀತಕ್ಕಂಥದ್ದಿದೆ. ಇದಕ್ಕೆ ಯಾರು ಕಾರಣವಂತರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ನಾವು ಬಹಳ ಸಂತೋಷದಿಂದ ಹೇಳ್ತೀವಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಷ್ಟಪಟ್ಟು ಇವತ್ತ ಅವರು ಓದುವ ಸಮಯದಲ್ಲಿ ಎಷ್ಟು ಕಷ್ಟಗಳ ದಿನಗಳಿದ್ವು. ಇವತ್ತ ಯಾವುದೇ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇವತ್ತು ಅನೇಕ ಯೋಜನೆಗಳು ಇವತ್ತು ನಮ್ಮ ಪೀಳಿಗೆಗೆ ಸಿಗ್ತಕ್ಕಂಥ ಅವಕಾಶ ಆಗಿದೆ. ಇವತ್ತು ನಾವು ನೋಡಿದ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಓದುವ ಸಮಯದಲ್ಲಿ ಬೀದಿ ದೀಪ ಮಧ್ಯದಲ್ಲಿ ಕೂತಿ ಅವ್ರು ಓದ್ತಕ್ಕಂಥ ಸಮಯ ಇತ್ತು. ಇವತ್ತು ಅವೆಲ್ಲ ತಾಯಿದ್ರಿ, ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಮಕ್ಕಳಿಗೆ ಓದ್ತಕ್ಕಂಥ ಎಲ್ಲ ವ್ಯವಸ್ಥೆ ಇದೆ. ಇವತ್ತ ಗುರುಗಳು ಹೇಳಿದ್ರು ಒಂದು ಮಾತು, ಒಳ್ಳೆ ಶಿಕ್ಷಣ ಕೊಡಿ. जो बाबा साहब जी जो बोले, शिक्षण और संगठन और होराट, ये तीनों बहुत प्रमुख है. ये आप लोगों को सभी को मालूम है. आज जो गुरुजी ने जो बताए, जो पिछले वर्ग ಹಿಂದೂ ಮೇಲ್ವರ್ಗ, ತೆಳವರ್ಗ, ಕೆಳವರ್ಗ, ಬಸವಣ್ಣನವರು ಬಹಳ ಇದು ಹೇಳಿದಾರೆ. ನಮ್ಮ 12ನೇ ಶತಮಾನದಲ್ಲೇ ವಿಶ್ವಗುರು ಬಸವಣ್ಣ ಹೇಳಿದಾರೆ, ಯಾವುದೇ ಜಾತಿ ಇಲ್ಲ, ಎರಡೇ ಎರಡು ಜಾತಿ, ಒಂದು ಹೆಣ್ಣು ಒಂದು ಗಂಡು, ಎರಡೇ ಎರಡು ಜಾತಿ. ಇವತ್ತು ನಮಗ ಅನುಗುಣವಾಗಿ ಚುನಾವಣೆ ಸಂದರ್ಭದಲ್ಲಿ ನಾವು ಯಾವ ರೀತಿ ವ್ಯಕ್ತಿಸಬೇಕು, ಬೇರೆ ಬೇರೆ ಇದರಲ್ಲಿ ನಾವೆಲ್ಲ ರೀತಿ ಮಾಡ್ತಕ್ಕಂಥ ಇದೆ. ನಾನು ಎಲ್ಲ ಸೆಂಟ್ರಲ್ಲಿ ಹೇಳಕ್ ಒಂದು ವಿನಂತಿ ಮಾಡ್ತೀನಿ. ಅಪ್ಪಾಜಿ ನೀವೆಲ್ಲ ಹೇಳಿದ್ರಿ, ಆ ಸಮಯ 20 ವರ್ಷ 30 ವರ್ಷ 15 ವರ್ಷ 20 ವರ್ಷ ತೆಳಗಿದ್ದೇನೋ ಅಂತ ನನಗೆ ಅನಿಸ್ತದೆ. ಈಗೆಲ್ಲ ನಾವು ನೋಡಿದಾಗ ಸರಿ ಸಮಾನತೆಗಾಗಿ ಇವತ್ತು ಬಹಳಷ್ಟು ದಲಿತರಲ್ಲಿ ಕೂಡ ತಾವು ನೋಡ್ಬೋದು, ಎಷ್ಟು ಮಂದಿ ಡಾಕ್ಟರ್ಸ್ ಆಗಿದಾರ, ಎಷ್ಟು ಮಂದಿ ಇಂಜಿನಿಯರ್ಸ್ ಆಗಿದಾರ, ಎಷ್ಟು ಮಂದಿ ವಿದ್ಯಾವಂತರಾಗಿದಾರ. ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತದೆ. ತಾವು ಹೇಳ್ತಕ್ಕಂಥ ನಾವು ನೋಡಿದ್ವಿ, ನಮಗೂ 60
ವರ್ಷ ಆಗಿದೆ. ಆ ಸಮಯ 20 ವರ್ಷ 30 ವರ್ಷ ಹಿಂದ್ಗಡೆ ಕತೆ. ಬಟ್ ಇವತ್ತಿನ ದಿವಸದಲ್ಲಿ ಕಾಂಪಿಟೇಟಿವ್ ಯುಗ ಇದ್ರು ಕೂಡ ಇವತ್ತು ಅನೇಕ ಜನ ಇವತ್ತು ಡಾಕ್ಟರ್ ಆಗಿದಾರ, ಇಂಜಿನಿಯರ್ ಆಗಿದಾರ, IAS ಆಗಿದಾರ, IPS ಆಗಿದಾರ. ಇವತ್ತು ಅನೇಕ ಇದರಲ್ಲಿ ಕೂಡ ಇವತ್ತು ಸಮಾಜ ಬೆಳೀತಕ್ಕಂಥದ್ದು. ಇವತ್ತು ಏನು ಸಮಾಜದಲ್ಲಿ ಆಗಿದೆ, ಹಿಂದೆ ಏರೋಪೇರೋ ತಾರತಮ್ಯಗಳು ಇವತ್ತು ಸುಧಾರಣೆ ಆಗ್ತಕ್ಕಂಥ ಕೆಲಸ ಆಗಿದೆ. ಇವತ್ತು ಬಹಳ ತಾವು ವಿಸ್ತಾರವಾಗಿ ಹೇಳಿ ಇವತ್ತಿರ್ತಕ್ಕಂಥ ನಮ್ಮ ದೇಶದ ಗೃಹ ಮಂತ್ರಿಗಳು ಪಾರ್ಲಿಮೆಂಟ್ ದಲ್ಲಿ ಏನ್ ಹೇಳಿದ್ದಾರೆ ಅನ್ನೋದು ಕೂಡ ಹೇಳೋದು. ಯಾಕಂದ್ರೆ ಅದು ನೀವು ಆಡಿದ ಮಾತು ನಾನು ಆಡದ ಅಂದ್ರೆ ಅದ್ರ ರಾಜಕೀಯ ಐತೆ. अगर तुम बात करे सो अगर मैं बोला तो उसको पॉलिटिक्स बोलते. क्या बार बार अंबेडकर 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 बोलते तुम बोलकर अमित शाह जी ने राज्यसभा में बोले. अगर वो बात मैं बोला तो मीडिया वाले बोलते कि राजशेखर पटेल कांग्रेस है, वो बीजेपी है, इसलिए बोले. बेल्ला सिंधिया और अपने गुरु जी बोले तो वो बात चले जाता है. लेकिन करेक्ट है, वो क्या बोल रहे किस लिए बोल रहे मालूम नहीं. आज बाबा साहब का योगदान क्या है, खाली हमारे देश नहीं पूरा विश्व यहाँ पर उनका योगदान के लिए. ಬೀದರ್ RTO ಅವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಅವರ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಅವರನ್ನು ಜಿಲ್ಲೆಯಿಂದ ಬೇರೆಡೆಗೆ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಬೀದರ್ ನಗರದಲ್ಲಿ ಪ್ರತಿಭಟನೆ ಜರುಗಿತು. ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಈ ಕುರಿತು ವೇದಿಕೆಯ ಜಿಲ್ಲಾಧ್ಯಕ್ಷ ಮಾರ್ಟಿನ್ ಮಾಸ್ ಅವರು ಮಾತನಾಡಿ, ಬೀದರ್ RTO ಅವರು ಕಚೇರಿಯಲ್ಲಿ ಒಂದು ಬ್ರೋಕರ್ ಇಲ್ಲದೆ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ಆಮೇಲೆ ಬ್ರೋಕರ್ಗಳ ಹಾವಳಿ ಸಾಕಷ್ಟಾಗಿದೆ, ಅದನ್ನು ತಡೆಗಟ್ಟಬೇಕು. ಸರ್ಕಾರ RTO ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಇಲ್ಲ ಅವರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕೆಂದು ಆಗ್ರಹ ಮಾಡಿದರು. ಪ್ರಮುಖರಾದ ಮೋಜಸ್ ನಿರ್ಣಾಕರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ, ಅವಧಿ ಮುಗಿದ ವಾಹನಗಳನ್ನು ವಿಲೇವಾರಿ ಮಾಡಿದೆ, ಹಾಗೆಯೇ ಹಾಗೆಯೇ ಒಂದು ನಡೆಸಲು ಅವಕಾಶವನ್ನು ನೀಡಲಾಗ್ತಾ ಇದೆ, ಇದು ನಿಲ್ಲಬೇಕೆಂದು ಹೇಳಿದರು. ಇದೇ ವೇಳೆ ವೇದಿಕೆಯ ಪ್ರಮುಖರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬೇಕು ಟೋಟಲ್ 3 ಬೇಕು ಇದ್ರಾಗ. ಅದಕ್ಕೆ ಏನದ ಅಂದ್ರೆ ಇಲ್ಲಿ ಆ ರೀತಿ ಏನೂ ಇಲ್ಲದೇನು ಇವತ್ತು ನಮ್ಮಲ್ಲಿ ಬೀದರ್ RTO ಅಧಿಕಾರಿಗಳು ಏನು ಮಾಡತ್ತಾರ ಅಂದ್ರೆ ಅವ್ರಿಗೆ ರಿನ್ಯೂವಲ್ ಮಾಡ್ಕೊಳ್ಳತ್ತಾರ. ಸರ್ಕಾರ ಮಾರ್ಗಸೂಚಿ ಏನದ ಅಂತಂದ್ರೆ 8x10 3 ಕೋಣೆಗಳು ಇರಬೇಕು. ಒಂದು ಕ್ಲಾಸ್ ರೂಮ್ ಅವ್ರಿಗೆ ಕ್ಲಾಸ್ ತೊಗೊಳಕ, ಯಾವ ಸೂಚನೆಗಳು ಕೊಡ್ಲಾಕ ಸಲಹೆ ಎಲ್ಲ, ಒಂದು ಆಫೀಸ್ ರೂಮು, ಒಂದು ವಾಹನ, ಸಂಪೂರ್ಣ ಮಷಿನ್ಗಳ ಬಗ್ಗೆ ತರಬೇತಿ ನೀಡೋಕೆ ಸಂಪೂರ್ಣ. ಮತ್ತು ಇವರು ಡ್ರೈವಿಂಗ್ ಸ್ಕೂಲ್ದವ್ರು ಏನು ಮಾಡ್ತಾರೆ ಅಂದ್ರೆ 30 ದಿನ ಅವ್ರಿಗೆ ಯಾರಿಗೂ ಕಲಿಸ್ತಾ ಇಲ್ಲ, ಮತ್ತು ಅವ್ರ ಹಾಜರಾತಿನೂ ಏನು ತೊಗೋತಾ ಇಲ್ಲ. ಮತ್ತು ನಡು ರಸ್ತೆಯಲ್ಲಿ ಅವ್ರಿಗೆ ಡ್ರೈವಿಂಗ್ ಕಲಿಸ್ತಾ ಇದ್ದಾರೆ ಎಲ್ಲ ಮೋಟರ್ ಸ್ಕೂಲ್ದವರೆಲ್ಲ. ನಡು ರಸ್ತೆಯಲ್ಲಿ ಕಲಿಸಿದ್ರೆ ಏನಾಯ್ತು, ಅವ್ರಿಗೆ ಜೀವಕ್ಕೆ ತೊಂದರೆ ಆಗ್ಲತ್ತದ. ಕೆಲವೊಂದು RTO ಬ್ರೋಕರ್ಗಳು ಇದ್ದಾರೆ, RTOದವ್ರು ಏನು ಮಾಡ್ತಾರೆ, ಕೆಲವೊಂದು ಬ್ರೋಕರ್ಗಳು ಇದ್ದಾರೆ ಅಷ್ಟೇ ಅವ್ರು ಕೆಲಸ ಕಾರ್ಯಗಳು ಮಾಡಿಕೊಡ್ತಾ ಇದ್ದಾರೆ. ನೇರವಾಗಿ ಯಾರು ಹೋಗ್ತಾರೆ, ಬಡವರು ಸಾರ್ವಜನಿಕರು ಅವ್ರ ಕೆಲಸ ಕಾರ್ಯಗಳು ಮಾಡ್ತಾ ಇಲ್ಲ. ಏಜೆಂಟ್ ಬ್ರೋಕರ್ ಜಾಸ್ತಿ ಎಲ್ಲಿದೆ, ಬ್ರೋಕರ್ ಯಾರು ಜಾಸ್ತಿ ದುಡ್ಡು ಕೊಡ್ತಾ ಇದ್ದಾರೆ, ಬ್ರೋಕರ್ ಥ್ರೂ ಮುಖಾಂತರ ಹೋದಟ್ಟು ಅವ್ರ ಕೆಲಸ ಕಾರ್ಯಗಳು ಆಯ್ತವ. ನೇರವಾಗಿ ಯಾರು ಅರ್ಜಿ ಸಲ್ಲಿಸ್ತಾರೆ ಸಾರ್ವಜನಿಕರು ಅವ್ರ ಕೆಲಸಗಳು ಆಗ್ತಾಯಿಲ್ಲ, ಅವ್ರದ್ದು ಅರ್ಜಿಗಳೆಲ್ಲ ರಿಜೆಕ್ಟ್ ಮಾಡಿ ಕಳಿಸ್ತಾ ಇದ್ದಾರೆ. ಪ್ರಮುಖ ಬೇಡಿಕೆಗಳು ಏನಂದರೆ ಇವ್ರಿಗೆ 3 ಚಾರ್ಜ್ ಅವ್ರಿ. ಬಸ್ ಕಲ್ಯಾಣದ ಒಂದು ಚಾರ್ಜ್ ಅದ, ಹುಮನಾಬಾದ್ ಒಂದು ಚಾರ್ಜ್ ಅದ, ಬೀದರ್ ಒಂದು ಚಾರ್ಜ್ ಅದ. ಅವ್ರ ಪೋಸ್ಟ್ ಆ್ಯಕ್ಚುಲಿ ARTO ಅಂತ ಹೇಳದ. ಅವ್ರು RTO ಚಾರ್ಜ್ ತೊಗೊಂಡು 3 ತಾಲೂಕು ಮಾಡತ್ತಾರ. ಅವ್ರಿಗೆ ಒಂದು ಕಡೆಯೂ ಸರಿಯಾಗಿ ಕೆಲಸ ಮಾಡೋಕೆ ಆಗ್ತಾಯಿಲ್ಲ. 8-9 ಗಂಟೆಗೆ ರಾತ್ರಿ ಬಂದು ಅವ್ರು ಕೆಲಸಗಳು ಮಾಡತ್ತಿದ್ದಾರೆ. ಹಂಗೆ ಅವ್ರಿಗೆ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬೇಡ, ಯಾಕಂದ್ರೆ 3 ಚಾರ್ಜ್ ಅವ್ರಿಗೆ ಕೆಲಸ ಒತ್ತಡ ಆಗ್ಲತ್ತ. ಹಂಗೆ ಬೀದರ್ ಜಿಲ್ಲೆಯಲ್ಲಿ ಅವ್ರಿಗೆ ತೆಗೆದಾಕಬೇಕು. ಸರ್ಕಾರದ ಸೂಚಿ ಅಂತ ಡ್ರೈವಿಂಗ್ ಸ್ಕೂಲ್ ಕ್ರಮಬದ್ಧವಾಗಿ ಯಾವೂ ನಡೀತಾ ಇಲ್ಲ ಬೀದರಲ್ಲಿ. ಸರ್ಕಾರ ಮಾರ್ಗಸೂಚಿ ಯಾವ ರೀತಿ ನಡಿಬೇಕು, ಬ್ರೋಕರ್ ಹಾವಳಿ ತಡೆಗಟ್ಟಬೇಕು. ಸಾರ್ವಜನಿಕರದ್ದು ಕೆಲವೊಂದು ಅಂಗವಿಕಲರದ್ದು ಕೆಲಸ ಕಾರ್ಯಗಳು ಮಾಡಿಕೊಡ್ತಾ ಇಲ್ಲ. ಅಂಗವಿಕಲರಿಗೊಂದು ಸಪ್ರೇಟ್ ಅವರಿ. 15 ವರ್ಷಗಳು ಆಟೋಗಳು ಕಡ್ಡಾಯ ಸ್ಕ್ರ್ಯಾಪ್ ಆಗಬೇಕಂತ ಹೇಳಿ ಅದ ರೀ ಸರ್ಕಾರದ ಮಾರ್ಗಸೂಚಿ ಪ್ರಕಾರ. 15 ವರ್ಷದ ಸ್ಕ್ರ್ಯಾಪ್ ಆಗಿಂದ ಮೇಲ್ಪಟ್ಟಿದ್ರು ಅದೇ ರೀತಿ ಆಟೋಗಳು ಇಲ್ಲಿ ಬೀದರ್ನಲ್ಲಿ ಓಡಾಡ್ತಾ ಇದ್ದಾರೆ. ಅವರೇ ಕೊಟ್ಟಾರ ಸ್ಕ್ರ್ಯಾಪ್ ಮಾಡಿ ಅಂತ ಹೇಳಿ ಅನ್ನೋ ದಾಖಲಾತಿ ನಿಮಗೆ ಕೊಡ್ತೀನಿ. ಸುಮಾರು 500 ಆಟೋಗಳು ಲಿಸ್ಟ್ ಕೊಟ್ಟಾರ. ಆದ್ರೆ 500ದಾಗ ಒಂದು ಮೀಡಿಯಾದವ್ರು ಯಾರು ಹೋದ್ರೆ ಒಂದು 5 ಆಟೋ ಹೊಡಿತಾರೆ JCBಲಿಂದ ಹೇಳಿಸಿ. ಆದ್ರೆ ಉಳಿದಿನ ಆಟೋಗಳು ಹೆಂಗಿದ್ದೀನಿ ಹಾಗೆ ಅವ್ರ ಹತ್ರ ಇರ್ತಕ್ಕಂಥ ಕೆಲ ಸಿಬ್ಬಂದಿ ಕೆಲ ವರ್ಗದವರು ಆ ಆಟೋ ಮಾಲೀಕರ ಹತ್ರ ಹಣ ಪಡೆದು ಮತ್ತು ಅದು ಕಂಟಿನ್ಯೂ ಆಗಿ ನಡೆಸ್ಕೊತಾ ಇದ್ದಾರೆ RTO ಅಧಿಕಾರಿಗಳು. ಅದಕ್ಕೆ ಏನದ ಅಂತಂದರೆ ಆಟೋ ಸ್ಕ್ರ್ಯಾಪ್ ಮಾಡಿ ಬಿಟ್ಟು ಅವ್ರು ಹೊಸ ತೊಗೋಬೇಕು. ಪ್ರಸ್ತುತ ಅಲ್ಲಿ ಅರುಣ್ ಅಂತಿದ್ದಾರೆ ಒಬ್ಬರು. ಅವ್ರು ಯಾವ ಹುದ್ದೆಯಲ್ಲಿ ಇಲ್ಲ, ಹೋಮ್ ಗಾರ್ಡ್ ಅಂತ ಹೇಳಿರ್ತಾರೆ, ತಿಂಗಳಿಗೆ ಒಂದ್ಸರಿ ಇರ್ತಾರೆ, ತೆಗೆದಾಕ್ತಾರೆ. ಅರುಣ್ ನಂಬರಿಗೆ ಅಲ್ಲಿ ಯಾವ ಹುದ್ದೆಯಲ್ಲಿ ಆದರೂ ಅರುಣ್ ನಂಬರಿಗೆ ಅಲ್ಲಿ ಹುದ್ದೆಯಲ್ಲಿ ನಡೆಸ್ತಾ ಇದ್ದಾರೆ ಅವರಿಗೆ. ಮತ್ತು ಇಲ್ಲಿ ಕರ್ನಾಟಕ ರಾಜ್ಯದ ಬಿಟ್ಟು ಹೊರ ರಾಜ್ಯದೇನು ಪಾಂಡಿಚೇರಿ ಇವೆ, ಮಹಾರಾಷ್ಟ್ರ ಇವೆ, ತೆಲಂಗಾಣ ವಾಹನದ ಇವೆ. ಆ ಪಾಸಿಂಗ್ ವಾಹನಗಳು ಕರ್ನಾಟಕ ರಾಜ್ಯದ ಬೀದರಲ್ಲಿ ಬಹಳವಾಗಿ ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿ ಯಾರೂ ಅವರಿಗೆ RTOಗಳು ಹಿಡಿದು ಏನು ಕೇಳ್ತಾ ಇಲ್ಲ. ನಮ್ದು ಇದರಿಂದ ಏನಾಗ್ಲತ್ತದ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಬೊಕ್ಕ ನಷ್ಟ ಆಗ್ಲತ್ತದ. ಇಲ್ಲಿಂದ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಮತ್ತು ಇವು ಏನವ ಅಂತಂತಂದ್ರೆ 11 ದಿನದ ಬೇಡಿಕೆಗಳು ಸಂಪೂರ್ಣವಾಗಿ ಈಡೇರಿಸಬೇಕು. ಇಲ್ಲಾಂದ್ರೆ ಬೀದಿಗಳು ಇನ್ನೂ ಉಗ್ರ ಹೋರಾಟ ಮಾಡ್ತೇವೆ ಅಂತ ತಿಳಿಸ್ತೀನಿ.
ನನ್ನ ಹೆಸರು ಮೋಜಸ್ ನಿರಣಕರ್, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಯುವ ಘಟಕದ ಜಿಲ್ಲಾಧ್ಯಕ್ಷರು. ಇಂದು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಒಂದು ಬೃಹತ್ ಒಂದು ಪ್ರತಿಭಟನೆ ಮೂಲಕ ನಾವೇನಂದ್ರೆ ಇವತ್ತು ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಬೀದರ್ ಜಿಲ್ಲೆಯಲ್ಲಿ ಆರ್ ಟಿ ಒ ಜಿ ಕೆ ಬಿರಾದರ್ ಅವರು ಭಾಳಷ್ಟು ಒಂದು ಏನದಂದ್ರೆ ಭ್ರಷ್ಟದಲ್ಲಿ ತೊಳಗಿದ್ದಾರೆ. ಅವರಿಗೆ ಏನದ ಕೂಡಲೇ ಅವರಿಗೆ ಏನದ ಅಮಾನತುಗೊಳಿಸಬೇಕು ಮತ್ತು ಏನದಂದ್ರೆ ನಮ್ಮ ಬೀದರ್ ಜಿಲ್ಲೆಗೆ ಏನಂತಂದ್ರೆ ಶಾಂತಿವಾಗಿ ಕಾಪಾಡಬೇಕಂತ ಹೇಳಿ ನಮ್ಮ ಒಂದು ಮನೆ ಪತ್ರವನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದೇವೆ. ಸುಮಾರು ವರ್ಷಗಳಿಂದ ಏನದಂತಂದ್ರೆ ಡ್ರೈವಿಂಗ್ ಸ್ಕೂಲ್ಸ್ಗಳು ರಿನ್ಯೂವಲು ಮತ್ತೊಂದು ಏನಾಗಿದೆ ಅಂತಂದ್ರೆ ಯಾವುದೇ ರೀತಿಯಲ್ಲಿ ಏನದಂತಂದ್ರೆ ಅವ್ರಿಗೆ ಯಾವ ಥರ ನಾವು ಸರ್ಕಾರದ ಆದೇಶ ನಿಯಮಗಳು ಏನಿದೆ ಪಾಲನೆ ಮಾಡದೆ ಅವರಿಗೆ ಟೂ ವೀಲರ್ ಏನದಂದ್ರೆ 1 ಎಕರೆದಲ್ಲಿ ಮತ್ತು 4 ವೀಲರ್ ಏನದಂದ್ರೆ 2 ಎಕರೆದಲ್ಲಿ ಅವರಿಗೆ ತರಬೇತಿ ಕೊಡ್ಬೇಕಂತೇಳಿ ಸರ್ಕ್ಯುಲರ್ ಇದೆ. ಅದರಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಎಲ್ಲೇ ನಡು ರಸ್ತೆಯಲ್ಲಿ ಏನದಂತಂದ್ರೆ ಡ್ರೈವಿಂಗನ್ನು ಕಲಿಸ್ತಾ ಇದ್ದಾರೆ. ಹಾಗಾಗಿ ಭಾಳಷ್ಟು ಏನದ ನಮ್ಮ ಬೀದರ್ ಜಿಲ್ಲೆ ಜನತೆ ಎಲ್ಲರೂ ಏನದಂತಂದ್ರೆ ಒಂದು ಆಕ್ಸಿಡೆಂಟಲ್ಲಾಗಲಿ ಅದರೊಳಗಲಿ ಮತ್ತೊಂದರಲ್ಲಾಗಿ ಏನದಂತಂದ್ರೆ ಭಾಳಷ್ಟು ಏನದಂದ್ರೆ ಅವರಿಗೆ ಹಾನಿ ಉಂಟಾಗ್ತಾ ಇದೆ. ಮತ್ತು ಇನ್ನೂ ಅನೇಕ ರೀತಿಯಲ್ಲಿ ಏನದಂತಂದ್ರೆ ಅಲ್ಲಿ ಯಾರಾದರೂ ಸಾರ್ವಜನಿಕರು ಒಲಿಗೆ ಒಂದು ಕಚೇರಿಗೆ ಹೋಗಿ ಡ್ರೈವಿಂಗ್ ಲೈಸೆನ್ಸನ್ನು ಮಾಡಿಸ್ಕೊಳ್ಬೇಕಂತಂದರೆ ವಿತೌಟ್ ಬ್ರೋಕರ್ ಇಲ್ಲದೆ ಅವರು ಯಾವುದೂ ಕೆಲಸ ಮಾಡ್ತಾಯಿಲ್ಲ. ಅವ್ರದ್ದು ಒಂದು ಏನಂತಂದರೆ ಅವ್ರದ್ದೇ ಆದಂಥ ಒಂದು ಕೋಡ್ವರ್ಡ್ ಆಗಿದೆ. ಆ ಕೋಡ್ವರ್ಡ್ ಇದ್ದರೆ ಮಾತ್ರ ಅವ್ರು ಏನದ ಅಂತಂದ್ರೆ ನಮ್ಗೆ ಡ್ರೈವಿಂಗ್ ಲೈಸೆನ್ಸನ್ನು ಅನುಮತಿಯನ್ನು ಕೊಡ್ತಾರೆ, ಇಲ್ಲವಾದರೆ ಏನದಂದರೆ ರಿಜೆಕ್ಟ್ ಮಾಡಿಬಿಡ್ತಾರೆ. ಹೀಗಾಗಿ ಬಹಳಷ್ಟು ಬ್ರೋಕರ್ ಒಂದು ಹಾವಳಿಯನ್ನು ಉಂಟಾಗಿದೆ. ಹೀಗಾಗಿ ಏನದ ಅಂತಂದ್ರೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಮತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮ ಬೀದರ್ ಜನರಿಗೆ ಏನದ ಅಂದ್ರೆ ಒಂದು ಶಾಂತಿಯುತವಾಗಿ ಎಲ್ಲರೂ ಒಂದು ಯಾವುದೇ ಒಂದು ಸರ್ಕಾರಿ ಕೆಲಸದಲ್ಲಿ ಅಲ್ಲಿ ಹೋಗಿ ನಮ್ಮ ಖುದ್ದಾಗಿ ನಾವು ಒಂದು DL ಅನ್ನು ಪಡ್ಕೊಳ್ಳೋದಾಗಿರಲಿ ಮತ್ತು ಟ್ರೈನಿಂಗ್ ತರಬೇತಿ ಒಂದು ಕೇಂದ್ರವನ್ನು ಒಂದು ನಡೆಸುವಂಥದ್ದಾಗಿರಲಿ ಅಂತಂತ ಹೇಳಿ ನಮ್ಮ ಒಂದು ಬೇಡಿಕೆ ಇದೆ. ನಾವು ಮುಂದೆ 11 ದಿವಸ ನಾವು ಏನದಂತಂದ್ರೆ ಟೈಮ್ ಕೊಟ್ಟಿದ್ದೀವಿ. 11 ದಿವಸ ಒಳಗೆ ಏನದಂತಂದ್ರೆ ನಮ್ಗೆ ಯಾವುದೇ ರೀತಿಯಾಗಿ ಇದು ನಮಗೆ ಸ್ಪಂದಿಸಿಲ್ಲ ಅಂತಂದರೆ ನಾವು ಇನ್ನೂ ಬೀದಿಗಿಳಿದು ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ನಾವು RTO ಕಚೇರಿ ಎದುರುಗಡೆ ನಾವು ಏನದಂದ್ರೆ ಹೋರಾಟ ಮಾಡೋಕ್ಕೆ ಸಿದ್ಧರಾಗಿದ್ದೀವಿ ಅಂತ ಹೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೇ 23ರಂದು ರಾಜ್ಯದಾದ್ಯಂತ ಕುಲದಲ್ಲಿ ಕೀಳ್ಯಾವುದೋ ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ. ಆದ್ದರಿಂದ ಈ ಚಲನಚಿತ್ರ ನೋಡಿ ಸಹಕರಿಸಬೇಕೆಂದು ದಲಿತ ಮುಖಂಡರಾಗಿರುವಂತಹ ರಮೇಶ್ ಡಾಕುಳ್ಗಿ ತಿಳಿಸಿದರು. ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಚಲನಚಿತ್ರದ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿರುವಂತಹ ಅವರು ಇದೊಂದು ಸಾಮಾಜಿಕ ಒಂದು ಸಮಾನತೆಯನ್ನು ಸಾರುವಂತಹ ಚಲನಚಿತ್ರವಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಈಡೇರಿಸುವಂಥ ಸನ್ನಿವೇಶ ಇದರಲ್ಲಿ ಮೂಡಿಬಂದಿದೆ. ಯೋಗರಾಜ್ ಭಟ್ ಅವರು ಅದ್ಭುತವಾದ ಸಾಹಿತ್ಯವನ್ನು ಈ ಚಿತ್ರಕ್ಕೆ ನೀಡಿದ್ದಾರೆ. ಸಿದ್ಧಾರ್ಥ್ ಪರ್ಷ್ನೂರ್ ಅವರು ಕೂಡ ಈ ಸಂದರ್ಭದಲ್ಲಿ ಅದರಲ್ಲಿ ನಟನೆಯನ್ನು ಮಾಡಿದ್ದಾರೆ. ಈ ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಆಮೇಲೆ ನಟ ಸಿದ್ಧಾರ್ಥ್ ಅವರು ಮಾತನಾಡಿ ಈ ಚಿತ್ರ ಬಹಳ ಕಷ್ಟಪಟ್ಟು ನಿರ್ಮಾಣ ಮಾಡಲಾಗಿದೆ, ದಯವಿಟ್ಟು ವೀಕ್ಷಿಸಿ ಪ್ರೋತ್ಸಾಹಿಸಿ ಪ್ರೇರೇಪಿಸಬೇಕೆಂದು ಮನವಿ ಮಾಡಿಕೊಂಡರು. ಇದೇ ವೇಳೆ ಅನಿಲ್ ಕುಮಾರ್ ಬೆಲ್ದಾರ್, ಬಾಬು ಪಾಸ್ವಾನ್ ಸೇರಿದಂತೆ ಇನ್ನು ಅನೇಕ ಜನರು ಈ ಒಂದು ಪೋಸ್ಟರ್ ಬಿಡುಗಡೆ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಿಡುಗಡೆಗೊಳ್ಳುತ್ತಿರುವ ಹೊಸ ಸಿನಿಮಾ ಕುಲದಲ್ಲಿ ಕೀಳ್ಯಾವುದು. ಕುಲದಲ್ಲಿ ಕೀಳ್ಯಾವುದು ಈ ಸಿನಿಮಾ ಬಹಳ ಅದ್ಭುತವಾದಂಥ ಸಾಹಿತ್ಯವನ್ನು ಯೋಗರಾಜ್ ಭಟ್ ಅವರು ಕೊಟ್ಟಿದ್ದಾರೆ. ಇದು ಸಾಮಾಜಿಕ ಒಂದು ಬದಲಾವಣೆಯ ಚಿತ್ರ ಆಗಿದೆ. ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದು ಹಾಕಲಿಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಮಾನತೆ ಆಶಯಗಳನ್ನು ಬಿತ್ತುವುದರ ಮೂಲಕ ಕುಲದಲ್ಲಿ ಕೀಳ್ಯಾವುದು ಅಂತಕ್ಕಂಥ ಒಂದು ಜನಪ್ರಿಯ ಹಾಡು ಕೂಡ ಇದೆ. ಆ ಒಂದು ದಿಕ್ಕಿನಲ್ಲಿ ಕುಲಮತ ಭೇದವನ್ನು ಅಳಿಸಿ ಸಮಾನತೆಯನ್ನು ಸಾಧಿಸ್ತಕ್ಕಂಥ ಒಂದು ಹೊಸ ಸಂದೇಶವನ್ನು ಕೊಡ್ತಕ್ಕಂಥ ಸಿನಿಮಾ ಬಿಡುಗಡೆಗೊಳ್ಳುತ್ತಿದೆ. ಇಂಥ ಒಂದು ಐತಿಹಾಸಿಕ ಸಿನಿಮಾದಲ್ಲಿ ಬೀದರ್ ಜಿಲ್ಲೆಯ ಒಬ್ಬ ಪುಟ್ಟ ಕಲಾವಿದ ನಮ್ಮ ಸಿದ್ಧಾರ್ಥ್ ಪರ್ಷ್ನೂರು ಈ ದಿನ ಸಾಮಾಜಿಕ ಜಾಲತಾಣಗಳಲ್ಲಿ ಭಾಳ ಹಾಸ್ಯ ಕಲಾವಿದನಾಗಿ ಮತ್ತು ಮಜಾ ಭಾರತದಲ್ಲಿ ಹಾಸ್ಯ ಕಲಾವಿದನಾಗಿ ಭಾಳ ಅದ್ಭುತ ಯಶಸ್ಸನ್ನು ಕಂಡಿರ್ತಕ್ಕಂಥ ಒಬ್ಬ ಕಲಾವಿದ. ಅವನೊಂದು ಸಿನಿಮಾನಲ್ಲಿ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಟಿಸಿ ಭಾಳ ಅದ್ಭುತವಾದಂಥ ನಟನೆಯನ್ನು ತೋರಿದ್ದಾರೆ. ಇವತ್ತು ಬೀದರ್ ಜಿಲ್ಲೆಯ ಎಲ್ಲ ನಮ್ಮ ಸಿನಿಮಾ ಅಭಿಮಾನಿಗಳು ಮತ್ತು ವಿಶೇಷವಾಗಿ ಎಲ್ಲ ಶೋಷಿತ ಸಮುದಾಯದ ಯುವಕರು ಈ ಸಿನಿಮಾವನ್ನು ನೋಡಲೇಬೇಕಾದಂಥದ್ದು ಅವಶ್ಯಕತೆ ಇದೆ. ತಾವೆಲ್ಲ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ನೋಡಿ ನಮ್ಮ ಸಿದ್ಧಾರ್ಥ್ ಪರ್ಷ್ನೂರ್ ಆ ಒಂದು ಹೊಸ ಕಲಾವಿದನಿಗೆ ಪ್ರೋತ್ಸಾಹವನ್ನು ಕೊಟ್ಟು ಮುಂದೆ ಅವನ ಬೆಳವಣಿಗೆಗೆ ನಾವೆಲ್ಲ ಸಹಕಾರಿಯಾಗೋಣ. ಮತ್ತು ಈ ದಲಿತ ಚಳವಳಿಯಲ್ಲಿ ಒಂದು ಸಕ್ರಿಯ ಕಲಾಮಂಡಳಿ ಕಾರ್ಯಕರ್ತರಾಗಿರ್ತಕ್ಕಂಥ ನಮ್ಮ ಸಿದ್ಧಾರ್ಥ್ ಪರ್ಷ್ನೂರ್ ಆ ಒಂದು ಚಿತ್ರರಂಗದಲ್ಲೇ ಒಂದು ದಲಿತ ಸಮುದಾಯ ನಿರ್ಲಕ್ಷ್ಯಕ್ಕೊಳಪಟ್ಟಿತ್ತು. ನಾವು ಕೆ ಶಿವರಾಮ್ ಅವ್ರ ನಂತರ ಅನೇಕ ಕಲಾವಿದರು ಯಾರೂ ಕೂಡ ಚಿತ್ರರಂಗದಲ್ಲಿ ಬರಲಿಲ್ಲ. ಇವತ್ತು ಬೀದರ್ ಜಿಲ್ಲೆ ಕಲ್ಯಾಣ ಕರ್ನಾಟಕ ಭಾಗದಿಂದ
ಒಬ್ಬ ನಟನಾಗಿ, ಒಬ್ಬ ಕಲಾವಿದನಾಗಿ ಇನ್ನು ಮುಂದೆ ಹೆಚ್ಚು ಹೆಚ್ಚು ಬೆಳೆಯಲಿ. ಅವನಿಗೆ ಭಾಗದ ಜನರ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ನಾನು ನಿಮ್ಮ ಮನೆಯ ಮಗ ಸಿದ್ಧಾರ್ಥ ಪರ್ಸ್ನೂರ್. ಇದೇ ತಿಂಗಳು 23ಕ್ಕೆ ಯೋಗರಾಜ್ ಭಟ್ ಅವರ ಸಾಹಿತ್ಯ ಮತ್ತು ನಿರ್ದೇಶನ ಒಂದು ದೊಡ್ಡ ಬ್ಯಾನರಲ್ಲಿ ನನಗೆ ಒಂದು ಪುಟ್ಟ ಪಾತ್ರ ಅವಕಾಶ ಸಿಕ್ಕಿದೆ. ಅದೆಲ್ಲ ತಮ್ಮೆಲ್ಲರ ನಮ್ಮ ಬೀದರ್ ಜನತೆ ಆಶೀರ್ವಾದ. ನನಗೆ ತಾವೆಲ್ಲರೂ ತುಂಬ ಸಹಕರಿಸ್ತೀರ. ಯಾವಾಗಲೂ ನಾನು ಚಿಕ್ಕ ವಯಸ್ಸಿನಿಂದನೂ ನನಗೆ ನನ್ನ ಪ್ರತಿಭೆಗಳನ್ನು ಮನೆ ಕಂಡಿದ್ದೀರಾ, ನೋಡಿದ್ದೀರಾ. ನನಗೆ ತುಂಬ ಖುಷಿ ಆಗ್ತಾಯಿದೆ. ನಾನು ಬೀದರ್ ಕಲಾವಿದ ಆಗಿ ನನಗೆ ಅಷ್ಟೊಂದು ದೊಡ್ಡ ಬ್ಯಾನರಲ್ಲಿ ಒಂದು ಪುಟ್ಟ ಪಾತ್ರ ಸಿಕ್ಕಿದೆ. ತಮ್ಮೆಲ್ಲರ ಆಶೀರ್ವಾದದಿಂದ ಇದೇ ಶುಕ್ರವಾರ ಅಂದರೆ ನಾಳೆ ಬಿಟ್ಟು ನಾಡದ್ದು ನಮ್ಮ ಬೀದರಿನ ಸಪ್ನ ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಆಗ್ತಾಯಿದೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ನನಗೆ ಒಂದು ಪುಟ್ಟ ಪಾತ್ರ ಅಭಿನಯಿಸಿದ್ದೇನೆ. ತಾವೆಲ್ಲರೂ ದಯಮಾಡಿ ಈ ಚಿತ್ರವನ್ನು ನೋಡಲೇಬೇಕು. ಕುಲದಲ್ಲಿ ಕೀಳು ಯಾವುದೋ ಚಿತ್ರ ನೋಡಿ ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಧನ್ಯವಾದಗಳು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.